13,000 ರೂಪಾಯಿ MRP ಇದೆ. ಸೊ ಇದು ಬಂದ್ಬಿಟ್ಟು ಡ್ಯಾಶ್ ಕ್ಯಾಮ್ರಾ. ಇವ್ರು ಕೊಡ್ತಾ ಇರೋದು 6,300 ರೂಪಾಯಿ. 10,250 ಇದೆ ಸರ್ MRP. ಎಸ್, ನಿಮ್ ಫಾಲೋವರ್ಸ್ಗೆ ಮಾತ್ರ MEP ಕರೆ ನಮ್ಮ ಫಾಲೋವರ್ಸ್ಗೆ ಮಾತ್ರ ಚಾನಲ್ಗೆ ಇದ್ ಮಾಡ್ಕೊಂಡು ಬಂದ್ರೆ 6,800ಗೆ ಈ ಕಾಂಪೋನೆಂಟ್ ಕೊಡ್ತೀನಿ. ಬ್ಯಾಕ್ ಕ್ಯಾಮ್ರಾ, ಡ್ಯಾಶ್ ಕ್ಯಾಮ್ರಾ, ಫ್ರೇಮು, ಮತ್ತೆ ಮ್ಯೂಸಿಕ್ ಸಿಸ್ಟಮ್, ಮತ್ತೆ 4 ಸ್ಪೀಕರ್, 4 ಡೋರ್ಗೆ, ಸೀಟ್ ಕವರ್, ಫ್ಲೋರ್ ಮ್ಯಾಟ್, ಸನ್ ಫಿಲ್ಮ್ ಎಲ್ಲ ಇಷ್ಟು 21,000. 8,300ಗೆ ಈ ಸಲ ಕೊಡೋಣ ಈ ಕಾಂಪೋನೆಂಟ್. 4,750ಗೆ ನಾನು ಈ ಕಾಂಪೋನೆಂಟ್ ಕೊಡ್ತೀನಿ. 9,300ಗೆ JBL GT ಸೀರೀಸ್ ಕೊಡ್ತೀನಿ. 28,990 ಇದೆ. ನಾನು ಕೂಡ 21,500ಗೆ ಇದ್ರ ಜೊತೆನಲ್ಲಿ ಒಂದು ಬ್ಲೋಪಂಕ್ ವೈರಿಂಗ್ ಕಿಟ್ ಫ್ರೀ. 24,500ಗೆ ಇದು ಒಂದು ಸಿಸ್ಟಮ್ ಬ್ಲೋಪಂಕ್ 360 ಕ್ಯಾಮ್ರಾ ವಿತ್ ಫಿಟ್ಟಿಂಗ್, ವಿತ್ ಕ್ಯಾಲಿಬ್ರೇಷನ್, ವಿತ್ ಫ್ರೇಮ್. 6,800ಗೆ ಇದು ಪ್ರೊಜೆಕ್ಟರ್ ವಿತ್ ಫಿಟ್ಟಿಂಗ್. 7,200ಗೆ ವಿತ್ ಡಿಕ್ಕಿ ಮಾಡಿ ಕೊಡ್ತೀನಿ. 4-3ಗೆ ಹೈಸ್ಕೂಲ್ ಕೊಟ್ಬಿಟ್ಟು ಒಂದು 4G ಮ್ಯಾಟ್ ನಮ್ ಕಡೆಯಿಂದ ನಿಮ್ ಫಾಲೋವರ್ಸ್ಗೆ ಒಂದು ಫ್ರೀ ಮ್ಯಾಟ್ ಸೂಪರ್ ವಿತ್ ಫಿಟ್ಟಿಂಗ್. ನೋಡಿ, J-Fast ಅಲ್ಲಿ ಬಂದು ಏನೇ ಐಟಮ್ ತಗೊಂಡ್ರು ಕೂಡ ನಿಮ್ಗೆ ಈ ಫ್ಲೋರ್ ಮ್ಯಾಟ್ ನ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ವಾಟರ್ ಅಬ್ಸರ್ವ್ ಮಾಡಲ್ಲ, ಏನಾಗಲ್ಲ ಸರ್. ಇದು ವಾಟರ್ ಪ್ರೂಫ್ ಸೀಟ್ ಕವರ್, ಟೀ, ಕಾಫಿ ಏನು ಬೆಳ್ಳಿ ಇದ್ನಲ್ಲಿ ಏನು ಆಗಲ್ಲ. ಅಮರ್ ಸ್ಪೀಕರ್ ಇದೆ, DLX ಇದೆ, ರಾಕ್ಫಾರ್ಡ್ ಇದೆ, ಪೋಲ್ ಕಾರ್ಡಿಯೋ ಇದೆ, ಹಟ್ಸ್ ಇದೆ, ಫೋಕಲ್ ಇದೆ, ನೀಡ್ ಫಾರ್ ಸ್ಪೀಡ್ ಇದೆ, MTX ಇದೆ. ನಿಮ್ಗೆ ಯಾವ ಬ್ರಾಂಡ್ ಬೇಕು ಹೇಳಿ ನಾನು ಕೊಡ್ತೀನಿ. JBL ಅಲ್ಲಿ ಯಾವ್ಯಾವ ತರ ಸ್ಪೀಕರ್ ಇದೆಯೋ, ಯಾವ್ಯಾವ ಹೈ ಎಂಡ್, ಮೀಡಿಯಮ್, ಬೇಸಿಕ್ ಎಲ್ಲಾ ತರ ಸ್ಪೀಕರ್ಸ್ ಗಳು ಇಟ್ಟಿದ್ದಾರೆ. LED ಲೈಟ್ ಬೇಕಾ, ಆ LED ಲೈಟ್ ಕೂಡ ಸಿಕ್ಕಾಪಟ್ಟೆ ಬ್ರಾಂಡ್ ಅಲ್ಲಿ ತರಿಸ್ಬಿಟ್ಟಿದ್ದಾರೆ. JBL ಗೆ ಆದಂತ ಒಂದು ಒರಿಜಿನಲ್ ಸ್ಕ್ಯಾನರ್ ಬರುತ್ತೆ. ಆ ಸ್ಕ್ಯಾನರ್ ಸಮೇತ ನೀವು ಸ್ಕ್ಯಾನ್ ಮಾಡಿದ್ರೆ ಒರಿಜಿನಲ್ ಇಲ್ಲ ಅಂತ ಗೊತ್ತಾಗುತ್ತೆ. ಇವ್ರು ಮಾಡ್ತಕ್ಕಂಥದ್ದು ಅಷ್ಟು ಐಟಮ್ ಕೂಡ ಪ್ಯೂರ್ಲಿ 100% ಒರಿಜಿನಲ್ ಐಟಮ್. ನಿಮ್ಗೆ GST ಬಿಲ್ ಕೊಡ್ತೀನಿ. ಏನೋ ಐಟಮ್ ತಗೊಳ್ಳಿ. ಥ್ರೋಟ್ ಇಂಡಿಯಾನಲ್ಲಿ ವಾರಂಟಿ ಕ್ಲೇಮ್ ಮಾಡೋದು. ಬ್ರಾಂಡ್ ಐಟಮ್ ಮಾಡೋರಿಗೆ ಮಾತ್ರ ಇದು ಎಲ್ಲ ಸರ್ಟಿಫಿಕೇಟ್ ಕೊಟ್ಟಿರುತ್ತೆ. ಸೋನಿ ಇರಲಿ, JVC ಇರಲಿ, ಪೈನಿಯರ್ ಇರಲಿ, ಆಡಿಸನ್ ಇರಲಿ, JBL ಇರಲಿ, ಪೈನಿಯರ್, ಬ್ಲಾಕ್ ಬಸ್ಟರ್, ಝೂಮ್, ಕರ್ನಾಟಕ ಸರ್. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVB ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಿಗೆಲ್ಲ ಕಾರ್ ಅಕ್ಸೆಸರೀಸ್ ನಿಮ್ ಕಾರ್ಗೆ ಹಾಕ್ಸ್ಬೇಕು, ಕಾರ್ ಮಾಡಿಫಿಕೇಶನ್ ಮಾಡಿಸ್ಬೇಕು, ಅಥವಾ ಏನೇನು ಐಟಮ್ ಬೇಕು ಅಂದ್ರೆ ನೋಡಿ, ಇಲ್ಲೊಂದು ಸ್ಟೋರ್ ಅಲ್ಲಿ ಸಿಕ್ಕಾಪಟ್ಟೆ ಐಟಮ್ ನ ಪರ್ಚೇಸ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಒಳ್ಳೆ ಡಿಸ್ಕೌಂಟ್ಗೆ ಅವ್ರಿಗೆ ಕೊಟ್ಟಿದ್ದಾರೆ ಐಟಮ್ ನ ಹೋಲ್ಸೇಲ್ ಅಲ್ಲಿ. ಅವರು ಕೂಡ ಒಂದು ಬೆಸ್ಟ್ ಪ್ರೈಸ್ಗೆ ಕಸ್ಟಮರಿಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು ಕೋಂಬೋ ಸೆಟ್ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ವಾಟರ್ ಪ್ರೂಫ್ ಇರ್ತಕ್ಕಂಥ ಸೀಟ್ ಕವರ್ಸ್ನೆಲ್ಲ ತಗೊಂಡ್ಬಂದಿದ್ದಾರೆ. ಸೊ ಇದೇನು ಆಗಲ್ಲ, ಎಲ್ಲ ವಾಟರ್ ಪ್ರೂಫು. ಮತ್ತೆ ಕೋಂಬೋ ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಡ್ಯಾಶ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ, ಫ್ರೇಮು, ಮ್ಯೂಸಿಕ್ ಸಿಸ್ಟಮು, ಸ್ಪೀಕರು, ಸೀಟ್ ಕವರು, ಮತ್ತೆ ಫ್ಲೋರ್ ಮ್ಯಾಟು ಎಲ್ಲ ಸರಿ ಒಂದು ಬೆಸ್ಟ್ ಪ್ರೈಸ್ ಕೋಂಬೋ ಕೊಡ್ತಾ ಇದ್ದಾರೆ. ಜೊತೆಗೆ JBL ಅಲ್ಲಿ ಯಾವ್ಯಾವ ಥರ ಸ್ಪೀಕರ್ ಇದೆಯೋ, ಯಾವ್ಯಾವ ಹೈ ಎಂಡು, ಮೀಡಿಯಮ್ಮು, ಬೇಸಿಕ್ಕು ಎಲ್ಲ ಥರ ಸ್ಪೀಕರ್ಸ್ಗಳು ಇಟ್ಟಿದ್ದಾರೆ. ಇದು ಯಾವುದೋ ಖಾಲಿ ಡಬ್ಬ ಅಲ್ಲ, ಸ್ಟಾಕ್ ರೆಡಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ LED ಲೈಟ್ ಬೇಕಾ, ಆ LED ಲೈಟ್ ಕೂಡ ಸಿಕ್ಕಾಪಟ್ಟೆ ಬ್ರ್ಯಾಂಡಲ್ಲಿ ತರಿಸ್ಬಿಟ್ಟಿದ್ದಾರೆ. ಯಾವ ಬ್ರ್ಯಾಂಡಲ್ಲಿ ಬೇಕು ನಿಮಗೆ? ಆಕ್ಸೆಸ್ ಬೇಕಾ, ನೀಡ್ ಫೋರ್ಸ್ ಬೇಕಾ, ಯಾವ್ದು ಬೇಕು ನೋಡಿ. ಇಲ್ಲೂ ಕೂಡ ಇದೆ, ಬ್ಲೂ ಪಂಕ್ ಇದೆ, ಮತ್ತೆ ಇಲ್ಲಿ DSP ಇದೆಯಾ, ಅದು ಕೂಡ ಸಿಗ್ತಾ ಇದೆ ನೋಡಿ. ರಾಕ್ಫೋರ್ಡ್ ಇದೆ, ಎಲ್ಲ ಥರ ಐಟಮು ಇಲ್ಲಿ ಸಿಗ್ತಾ ಇದೆ. J-Fast ಟ್ರಕ್ ಅಂತೇಳಿ ಬೆಂಗಳೂರಿನ JC ರೋಡಲ್ಲಿ ಇರ್ತಕ್ಕಂಥ ಸ್ಟೋರ್ ಇದು. ಆಲ್ರೆಡಿ ಸುಮಾರು ಕಸ್ಟಮರ್ಸ್ ಇಲ್ಲಿ ವೇಟಿಂಗ್ ಅಲ್ಲಿ ಇದ್ದಾರೆ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದಕ್ಕೆ. ಇಷ್ಟು ಜನ ಇರ್ತಾರೆ ಯಾವಾಗ್ಲೂ. ಅದಲ್ದಲೆ ನಿಮಗೆ ಏನಾದರೂ ಸ್ಟೇರಿಂಗ್ ಬೇಸಿಕ್ ಹಾಕೊಂಡಿದ್ದೀರಾ, ಹೈ ಎಂಡ್ ಸ್ಟೇರಿಂಗ್ ಬೇಕಾ, ಅದನ್ನು ಕೂಡ ಸ್ಟೇರಿಂಗ್ ತಗೊಂಬಂದಿದ್ದಾರೆ. ಮತ್ತೆ ಮಿರರ್ ಫೋಲ್ಡಿಂಗ್ ಇಲ್ವಾ, ಮಿರರ್ ಫೋಲ್ಡಿಂಗ್ ಕೂಡ ಬೆಸ್ಟ್ ಪ್ರೈಸಿಗೆ ಹಾಕೊಡ್ತಾರೆ. ನೀವು ಬೇರೆ ಸ್ಟೋರು, ಬೇರೆ ಕಡೆ ಹೋದ್ರೆ ಈ ಪ್ರೈಸಿಗೆ ಸಿಗೋದಿಲ್ಲ. ಆ ಥರ ಪ್ರೈಸಿಂಗಲ್ಲಿ ಇವ್ರು ಮಾಡ್ಕೊಡ್ತಾರೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಇಲ್ಲೇನಾದ್ರು ನೀವು ಐಟಮ್ ತೊಗೊಂಡಿದ್ರೆ, JBL ತೊಗೊಂಡಿದ್ದೀರಾ, JBLಗೆ ಆದಂಥ ಒಂದು ಒರಿಜಿನಲ್ ಸ್ಕ್ಯಾನರ್ ಬರುತ್ತೆ. ಆ ಸ್ಕ್ಯಾನರ್ ಸಮೇತ ನೀವು ಸ್ಕ್ಯಾನ್ ಮಾಡಿದ್ರೆ ಒರಿಜಿನಲ್ ಇಲ್ಲ ಅಂತ ಗೊತ್ತಾಗುತ್ತೆ. ಇವ್ರು ಮಾಡ್ತಕ್ಕಂಥದ್ದು ಅಷ್ಟು ಐಟಮ್ ಕೂಡ ಪ್ಯೂರ್ಲಿ 100% ಒರಿಜಿನಲ್ ಐಟಮ್. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಓನರ್ ಕಡೆಯಿಂದಾನೆ ತಿಳ್ಕೊಳ್ಳೋಣ. ಯಾವ್ಯಾವ್ದು ಏನೇನು ಪ್ರೈಸಿಂಗ್ ಅಂತ ಹೇಳ್ಬಿಟ್ಟು ವಿತ್ ಇನ್ಕ್ಲೂಡಿಂಗ್ ಪ್ರೈಸ್ ಸಮೇತ ತಿಳಿಸ್ಕೊಡ್ತೀವಿ. ಯಾವ್ಯಾವ್ದು ಎಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸ್ಪೀಕರ್ಸ್ ಹಾಕೋರು ಸ್ಪೀಕರ್ ಹಾಕ್ಸ್ಕೊಳ್ಳಿ, ಮ್ಯೂಸಿಕ್ ಬೇಕು ಅನ್ನೋರು ಮ್ಯೂಸಿಕ್ ಹಾಕ್ಸ್ಕೊಳ್ಳಿ. ಮತ್ತೆ ಆಮೇಲೆ ಡ್ಯಾಶ್ ಕ್ಯಾಮ್ರಾ, ಮತ್ತೆ ಬ್ಯಾಕ್ ಕ್ಯಾಮ್ರಾ, ಅದಲ್ದಲೆ ಸೀಟ್ ಕವರು, LED ಲೈಟ್ಸು, ಫಿಟ್ಟಿಂಗ್ಸು, ಮ್ಯಾಗ್ವೀಲು, ಫ್ಲೋರ್ ಮ್ಯಾಟು, ಸೀಟ್ ಕವರು, ಮತ್ತೆ ಸನ್ ಫಿಲಮ್ಸು, A to Z ಎಲ್ಲದೂ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ. ಫ್ರೆಂಡ್ಸ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತಿಳ್ಕೊಳ್ತೀನಿ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಅಂತ. ಚೆನ್ನಾಗಿರ್ಲಿ ಫ್ರೆಂಡ್ಸ್. ಮಾರ್ಕೆಟ್ನಲ್ಲಿ ತುಂಬಾ ವೆರೈಟೀಸು, ತುಂಬಾ ಆಕ್ಸೆಸರೀಸ್ ಅಂಗಡಿನಲ್ಲಿ ವೆರೈಟೀಸ್ ತುಂಬಾ ಇದೆ. ಎಲ್ಲರೂ ಒಂದೇ ತರ ಪ್ರಾಡಕ್ಟ್ಸ್ ಕೊಡಲ್ಲ. ಇದು ಏನು ನಮ್ಮ ಹತ್ರ ಪ್ರಾಡಕ್ಟ್ಸ್ ತೊಗೊಳ್ಳಿ, ಎವ್ರಿ ಐಟಮ್ ಪರ್ಟಿಕ್ಯುಲರ್ ಜಿನಿನ್, ಯಾವುದು ನಿಮ್ಗೆ ಫೇಕ್ ಇಲ್ಲ. ಇವಾಗ JBL ನಲ್ಲಿ ನಿಮ್ಗೆ ಫೇಕ್ ಸ್ಪೀಕರ್ ಬರುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಇಲ್ಲಿ ನಮ್ಮ ಹತ್ರ ಬಂದ್ರೆ ಫಸ್ಟ್ ಆಫ್ ಆಲ್ ಸ್ಕ್ಯಾನ್ ಮಾಡಿ ತೋರಿಸಿ ನಾವು. ಏನಂದ್ರೆ ಕಸ್ಟಮರ್ ತಗೊಳ್ಳಿ, ಇದು JBL ನಲ್ಲಿ ಫೇಕ್ ಬರಲ್ಲ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ನೋಡಿ, JBL ಸ್ಟಾಕ್ ಯಾವ ತರ ಮಡಗಿದೆ. ಇದು JBL GT ಸೀರೀಸ್ ಅಂತ. ಇದು JBL ಎಲ್ಲ JBL ಸ್ಟಾಕ್ ನೋಡ್ಬೋದು. ಇದರಲ್ಲಿ ಕ್ಲಬ್, ಸ್ಟೇಡಿಯಂ, ಸ್ಟೇಜ್ 2, ಸ್ಟೇಜ್ 1 ಎಲ್ಲ ಪ್ರತಿಯೊಂದು ಸ್ಟಾಕ್ JBL ನಲ್ಲಿ ಏನಿದೆ. ಇದು GT ಸೀರೀಸ್. JBL GT ಸೀರೀಸ್ ಮಾರ್ಕೆಟ್ ನಲ್ಲಿ ನಿಮ್ಗೆ 10,500 ಅವ್ರಿಗೆ ಹಾಕ್ತಾರೆ. ನಮ್ಮ ಹತ್ರ ಬಂದು 9,300ಗೆ JBL GT ಸೀರೀಸ್ ಕೊಡ್ತೀನಿ. ಇದ್ರ ಜೊತೆನಲ್ಲಿ ನಮ್ಮ MEP ಫಾಲೋವರ್ಸ್ ಕಡೆಯಿಂದ ಬಂದ್ರೆ
ಒಂದು 4G ಮ್ಯಾಟ್ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಕೊಡ್ತೀವಿ ನಮ್ಮ ಹತ್ರ Free. ಏನೋ ತಗೊಳ್ಳಿ ಇದು ನಮ್ಮ ಕಡೆಯಿಂದ ನಾವು ಗಿಫ್ಟ್ ಮಾಡಿಕೊಡ್ತೀವಿ ಇದು ಐಟಮ್ ಇದರಲ್ಲಿ ಬಂದು ನಿಮಗೆ GST ಬಿಲ್ ಕೊಡ್ತೀನಿ ಏನೋ ಐಟಮ್ ತಗೊಳ್ಳಿ ಥ್ರೋಟ್ ಇಂಡಿಯಾನಲ್ಲಿ ವಾರಂಟಿ ಕ್ಲೇಮ್ ಮಾಡೋದು ಸರ್ ಹೊಸ ಗಾಡಿ ತೊಗೊಂಡು ಬಂದ್ಮೇಲೆ ಕಸ್ಟಮರ್ ಏನು ಹೇಳ್ತಾರೆ ನಮಗೆ ಜಿನಿನ್ ಪ್ರಾಡಕ್ಟ್ಸ್ ಬೇಕು ಅಂತಾರೆ ಒಂದೊಂದು ಅಂಗಡಿನಲ್ಲಿ ಒಂದೊಂದು ಥರ ಕೆಲವರಿಗೆ ಮಾರ್ಜಿನ್ ಬೇಕಾಗಿರುತ್ತೆ ಕಸ್ಟಮರ್ಗೆ ಜಿನಿನ್ ಪ್ರಾಡಕ್ಟ್ ಸಿಗಲ್ಲ ಯಾವುದೋ ಒಂದು ರೇಟ್ ಕಮ್ಮಿ ಆಗ್ಬಿಟ್ಟು ಕಸ್ಟಮರ್ಗೆ ವ್ಯಾಪಾರ ಮಾಡಿ ಕಳಿಸ್ಬಿಡು ನಮ್ಮ ಹತ್ರ ಆ ಥರ ಇಲ್ಲ ನಮ್ಮ ಬರೋ ಕಸ್ಟಮರ್ ಫಸ್ಟ್ ಬಂದು ನಮ್ಮ ಹತ್ರ ಗೂಗಲ್ ರಿವ್ಯೂ ಚೆಕ್ ಮಾಡಲಿ ಆಮೇಲೆ ಬಂದು ಬನ್ನಿ ಕಸ್ಟಮರ್ ನಮ್ಮ ಫೀಡ್ಬ್ಯಾಕ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಬರ್ಬೋದು ಕಸ್ಟಮರ್ ಒಂದ್ಸಲ ಶೋರೂಮ್ಗೆ ಬಂದರೆ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ತುಂಬ ಜನ ಬಂದು ನಿಮ್ಗೆ ಕೊಟೇಶನ್ ಎಲ್ಲ ಕೊಡ್ತಾರೆ ಆಮೇಲೆ ನಿಮಗೆ ಕನ್ಫರ್ಮ್ ಇದ್ರೆ ನೀವು ಗಾಡಿ ತೊಗೊಂಡು ಬಂದು ನಮ್ಮ ಹತ್ರ ಮಾಡಿಸ್ಕೊಂಡು ಹೋಗ್ಬೋದು ಥ್ರೋಟ್ ಇಂಡಿಯಾ GST ಬಿಲ್ ಕೊಡ್ತೀನಿ ನಾನು ಪಿನ್ ಟು ಪಿನ್ ನಿಮಗೆ ಬಿಲ್ ಕೊಟ್ರೆ ಥ್ರೋಟ್ ಇಂಡಿಯಾ ವಾರಂಟಿ ಕ್ಲೇಮ್ ಆಗುತ್ತೆ ಬನ್ನಿ ನಮ್ಮ ಹತ್ರ ಐಟಮ್ ಏನಿದೆ ತೋರಿಸ್ಕೊಡ್ತೀನಿ ಇಮಿಡಿಯೇಟ್ಲಿ ನೀವು 100 ರೂಪಾಯಿ ಐಟಮ್ ಪರ್ಚೇಸ್ ಮಾಡಲಿ ಐಟಮ್ 500 ರೂಪಾಯಿ ಐಟಮ್ ಪರ್ಚೇಸ್ ತುರಂತು ನಮ್ಮ ಹತ್ರ ಆವಾಗಲೇ ಸ್ಟಾಪ್ನಲ್ಲಿ GST ಬಿಲ್ ಕೊಡ್ತಾರೆ ಎನಿ ಪ್ರಾಡಕ್ಟ್ಸ್ ಇವಾಗ ನೋಡಿ JBL ನಲ್ಲಿ ಸ್ಟೇಜ್ 1 ಸ್ಟೇಜ್ 2 ಯಾವ್ದು ಬೇಕು ಎಲ್ಲ JBL ನಲ್ಲಿ ಕ್ಲಬ್ ಎಲ್ಲ ಇದೆ ಮೊರೆಲ್ಲೂ ಇದೆ ನಮ್ಮ ಹತ್ರ ಬ್ರ್ಯಾಂಡ್ ಇಂಥ ಬ್ರ್ಯಾಂಡ್ ಅಲ್ಲ ಅಂತ ಅಲ್ಲ JBL ನಲ್ಲಿ ಊಫರ್ ರಾಕ್ಫೋರ್ಡ್ JBL ಅಂಡರ್ ಊಫರ್ ನೋಡ್ಬೋದು ಸರ್ ಈ ಮಾರ್ಕೆಟ್ ನಲ್ಲಿ ಯಾರು ಈ ರೇಟ್ ನಲ್ಲಿ ಕೊಡಲ್ಲ ನೋಡಿ MRP ಕೂಡ ನಿಮ್ ಫಾಲೋವರ್ಸ್ ತೋರಿಸಿ 28,990 ಇದೆ ನಾನು ಕೂಡ 21,500ಗೆ ಇದ್ರ ಜೊತೆನಲ್ಲಿ ಒಂದು ಬ್ಲೋಪಂಕ್ ವೈರಿಂಗ್ ಕಿಟ್ ಫ್ರೀ ನಮ್ ಕಡೆಯಿಂದ ಫಿಟ್ಟಿಂಗು ವೈರಿಂಗ್ ಕಿಟ್ 2 ಫ್ರೀ ಬರುತ್ತೆ ನಮ್ಗೆ ನಮ್ ಕಡೆಯಿಂದ ಏನ್ ಸರ್ ಅದು JBL ಅಂಡರ್ ಊಫರ್ ಸರ್ ಇದು ನೋಡಿ ಸರ್ ಹೆಂಗಿದೆ ಊಫರ್ ಎಲ್ಲಾರು ಇವಾಗ ಏನ್ ಮಾಡ್ತಾರೆ ದೊಡ್ಡ ಊಫರ್ ತೋರಿಸ್ತಾರೆ ಸೂಪರ್ ಇಷ್ಟೇ ಎಷ್ಟು ಚಿಕ್ಕದಾಗೆ ಇಷ್ಟು ಸರ್ ಊಫರ್ JBL ಊಫರ್ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಕ್ವಾಲಿಟಿ ಸರ್ ಇವಾಗ ನೋಡಿ ಹೆಂಗಿದೆ ಊಫರ್ ಅದೇ ತರ ಒಳಗಡೆ ಕರೆಕ್ಟ್ ಆಗಿ ಅಂಡರ್ ನಲ್ಲಿ ಕೂತ್ಕೊಳ್ಳುತ್ತೆ ಔಟ್ಪುಟ್ ಕ್ಲಾರಿಟಿ ಕೇಳೋರೆಲ್ಲ ತುಂಬಾ ಖುಷಿ ಆಗ್ಬಿಡ್ತಾರೆ ಇದು ಜನ ಬಂದು ಕೇಳ್ಕೊಂಡು ಹಾಕೊಂಡು ಹೋಗ್ತಾರೆ ನಮ್ಮ ಹತ್ರ ಕುಡಿ ಅಂತ ಇದೇ ತರ ನೋಡಿ ಇಲ್ಲಿ ಸ್ಕ್ಯಾನ್ ಬಂದ್ಬಿಡುತ್ತೆ ಕಸ್ಟಮರ್ಗೆ ಮಾಡಿದ ತಕ್ಷಣ ಸ್ಕ್ಯಾನ್ ಮಾಡಿದ ತಕ್ಷಣ ತೋರಿಸ್ಬಿಡುತ್ತೆ ಇಲ್ಲಿ ಸೀರಿಯಲ್ ನಂಬರ್ ಎಲ್ಲ ಇದ್ನಲ್ಲಿ ಬಂದ್ಬಿಡುತ್ತೆ ನಿಮ್ಗೆ ಇದೇ ತರ ಮಾರ್ಕೆಟ್ ನಲ್ಲಿ ಫೇಕು ಬಂದಿದೆ ವಾರಂಟಿ ಕಾರ್ಡ್ ಯಾವ್ದು ಇರುತ್ತೆ ಸ್ಪೀಕರ್ ಒಳಗಡೆ ಯಾವ್ದು ಇರುತ್ತೆ ಇದ್ರಲ್ಲಿ ಸ್ಕ್ಯಾನ್ ನಲ್ಲಿ ಇಮಿಡಿಯೇಟ್ಲಿ ವೆಬ್ಸೈಟ್ ನಲ್ಲಿ ಹೋಗಿ ಹರ್ಮನ್ ಅಂತ ಇಮಿಡಿಯೇಟ್ಲಿ ತೋರಿಸ್ಬಿಡುತ್ತೆ ನಿಮ್ಗೆ ಓಕೆ ಇದೇ ತರ JBL ನಲ್ಲಿ ಬೇಸಿಕ್ ಕಾಂಪೋನೆಂಟ್ ನಮ್ಮ ಹತ್ರ ಇದೆ ಈ ಕಾಂಪೋನೆಂಟ್ ಬಂದು ನಿಮ್ಗೆ 4,750ಗೆ ನಾನು ಈ ಕಾಂಪೋನೆಂಟ್ ಕೊಡ್ತೀನಿ 4,750 4,000 ಯೂಶುವಲ್ ರೇಟ್ ಎಷ್ಟಿದೆ ಇದು ಸರ್ 5,800 to 5,600 ಗೆ ಮಾಡ್ತಾರೆ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ 4,700 ಗೆ ನಾನು ಕೊಡ್ತೀನಿ 4,700 JBL ಕೊಟ್ಬಿಡ್ತಾರೆ ಹೌದು ನೋಡಿ ಇದ್ರಲ್ಲಿ ಇದೇ ತರ ಹೈ ಅಂಡ್ ಮಾಡಲ್ಸ್ ನಮ್ಮ ಹತ್ರ ಇದೆ ಹೈ ಅಂಡ್ ಮಾಡಲ್ 480 ವಾಟ್ಸ್ ಇದೆ 450 ವಾಟ್ಸ್ ಇದೆ ತುಂಬಾ ವೆರೈಟೀಸ್ ಇದೆ ಫ್ರಂಟ್ 2 ಡೋರ್ಸ್ ಬ್ಯಾಕ್ 2 ಡೋರ್ಸ್ ಹೌದು 4 ಡೋರ್ಗೂ ಹಾಕೋತಾರೆ ಸ್ಪೀಕರ್ ಇದು ಆಗ್ಬೋದು ಇದ್ರಲ್ಲಿ Okay. ನೋಡಿ ಇದ್ರಲ್ಲಿ ಆದ್ಮೇಲೆ 720 ವಾಟ್ಸ್ 760 ವಾಟ್ಸ್ ಕಾಂಪೋನೆಂಟ್ ಬರುತ್ತೆ ನಿಮ್ಗೆ ಅದು ಸ್ವಲ್ಪ ರೇಟ್ ಕಾಸ್ಟ್ಲಿ ಇದೆ ಬಟ್ ಕಾಸ್ಟ್ಲಿ ಅಂದ್ರೆ ಆತರ ಏನ್ ಕಾಸ್ಟ್ಲಿ ಇಲ್ಲ ಅದನ್ನ ರೇಟ್ ಹೇಳ್ಬಿಡ್ತೀನಿ ನಮ್ಮ ಫಾಲೋವರ್ಸ್ಗೆ ನಿಮ್ ಫಾಲೋವರ್ಸ್ಗೆ 10,250 ಇದೆ ಸರ್ MRP ಎಸ್ ನಿಮ್ ಫಾಲೋವರ್ಸ್ಗೆ ಮಾತ್ರ MEP ಕರೆಂಟ್ ನಮ್ಮ ಫಾಲೋವರ್ಸ್ಗೆ ಮಾತ್ರ ಚಾನಲ್ಗೆ ಇದ್ ಮಾಡ್ಕೊಂಡ್ ಬಂದ್ರೆ 6,800ಗೆ ಈ ಕಾಂಪೋನೆಂಟ್ ಕೊಡ್ತೀನಿ ನೋಡ್ಬೋದು ವಾಟ್ಸಪ್ ನೋಡ್ಕೊಳ್ಳಿ ಇದು ಫೇಕ್ ಅಲ್ಲ ಒರಿಜಿನಲ್ ಇದು GST ಬಿಲ್ ಕೊಡ್ತೀನಿ ಥ್ರೋಟ್ ಇಂಡಿಯಾ ವಾರಂಟಿ ಕ್ಲೇಮ್ ಮಾಡ್ಬೋದು ಸೂಪರ್ ಅದೇ ತರ ನೋಡ್ಬೋದು JBL ನಲ್ಲಿ ಓವಲ್ ಇದೆ ರಾಕ್ಫೋರ್ಡ್ ನಲ್ಲಿ ಇದು ಕ್ಲಬ್ ಸೀರಿ ರಾಕ್ಫೋರ್ಡ್ ಇದೆ ಸ್ಪೀಕರ್ ರಾಕ್ಫೋರ್ಡ್ ನಲ್ಲಿ ಯಾವ್ದು ಬೇಕು ನಿಮ್ಗೆ ಎಲ್ಲ ಪ್ರತಿಯೊಂದು ಸಿಗ್ಬಿಡುತ್ತೆ ಬೇಸಿಕ್ ಹೈ ಎಂಡ್ ಸರ್ ಇದು ಕಾಂಪೋನೆಂಟ್ ಬಂದು ಪೈನಿಯರ್ ನಲ್ಲಿ ತುಂಬಾ ಚೆನ್ನಾಗಿದೆ ಕಾಂಪೋನೆಂಟ್ ಸರ್ ಈ JBL ನಲ್ಲಿ ಪೈನಿಯರ್ ನಲ್ಲಿ ಇದು 350 ವಾಟ್ಸ್ ಕಾಂಪೋನೆಂಟ್ ಇದರಲ್ಲಿ ವೋಕಲ್ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲಾ ಟೈಮ್ ನಲ್ಲಿ ಚಾನೆಲ್ ನಲ್ಲಿ ನಾನು 9,300 ಇದ್ರದ್ದು ಕೊಟ್ಟಿದ್ದೆ ಈ ಸಲ ಕಂಪನಿ ಅವರೇ ನನ್ಗೆ ಒಂದು 200 ಪೀಸ್ ಪರ್ಚೇಸ್ ಮಾಡಿದ ರೇಟ್ ಬೇರೆ ಕೊಟ್ಟಿದ್ದಾರೆ ಫಾಲೋವರ್ಸ್ಗೆ ಒಳ್ಳೆ ರೇಟ್ ಕೊಟ್ಬಿಡೋಣ 8,300ಗೆ ಈ ಸಲ ಕೊಡೋಣ ಈ ಕಾಂಪೋನೆಂಟ್ 8,300 ರೂಪಾಯಿ 8,300 ರೂಪಾಯಿ ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಯಾರು ಕೊಡಲ್ಲ ಈ ಮಾರ್ಕೆಟ್ ನಲ್ಲಿ ಈ ರೇಟ್ಗೆ ನೋಡ್ತಾ ಇರ್ಬೋದು MRP ಇಲ್ಲೇ ಇದೆ ಪೈನಿಯರ್ ತುಂಬಾ ಒಳ್ಳೆ ಕಾಂಪೋನೆಂಟ್ ಇದು 13,390 ಇದೆ ಜಸ್ಟ್ 8,300ಗೆ ಇದು ವಿತ್ ಇನ್ಸುಲೆನ್ಸ್ ವಿತ್ ಫಿಟ್ಟಿಂಗ್ ಹಾಕೊಂಡು ಹೋಗ್ಲಿ 3 ತಿಂಗಳು 15 ಡೇಸ್ ಯೂಸ್ ಮಾಡಿ ಅವ್ರಿಗೆ ಇಷ್ಟ ಆಗಿಲ್ಲ ಬಂದ್ಬಿಡಿ ಅಮೌಂಟ್ ರಿಟರ್ನ್ ಬೇಕಾ ರಿಟರ್ನ್ ಮಾಡ್ಬಿಡ್ತೀನಿ ಅಷ್ಟು ಔಟ್ಪುಟ್ ಚೆನ್ನಾಗಿದೆ ಇದ್ನಲ್ಲಿ ಅದೇ ತರ ಪೈನಿಯರ್ ನಲ್ಲಿ ಇವಾಗ ಜಸ್ಟ್ 450 ವಾಟ್ಸ್ ಎಲ್ಲೋಕಾನ್ ಬಂದಿದೆ ಈ ಎಲ್ಲೋಕಾನ್ ಬಂದು 98 ನಲ್ಲಿ ಬರ್ತಾ ಇದ್ದಿದ್ದು ಓವಲ್ ಸ್ಪೀಕರ್ ಪೈನಿಯರ್ ತಿರ್ಗಾ ಅದೇ ಮಾಡೆಲ್ಗೆ ಸ್ವಲ್ಪ ಅಪ್ಡೇಟ್ ಮಾಡಿ RMS ಜಾಸ್ತಿ ಮಾಡಿ 450 ವಾಟ್ಸ್ ಮಾಡಿದ್ದಾರೆ ಇದು ಮಾರ್ಕೆಟ್ ನಲ್ಲಿ ಇಡೀ ಕರ್ನಾಟಕನಲ್ಲಿ ಒಂದು 5-6 ಕೌಂಟರ್ ನಲ್ಲಿ ಸಿಕ್ಕಿದ್ರೆ ಜಾಸ್ತಿ ಇದು ಹಂಗೆ ಔಟ್ಪುಟ್ ಬರುತ್ತೆ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ಅಂದ್ರೆ ಔಟ್ಪುಟ್ ಸೂಪರ್ ಬರುತ್ತೆ ತುಂಬಾ ಸಖತ್ತಾಗಿ ಬರುತ್ತೆ ಸರ್ ಔಟ್ಪುಟ್ ಈ ಔಟ್ಪುಟ್ ಕೇಳಂಗೆ ಇಲ್ಲ
ಈ ಸ್ಪೀಕರ್ ಈ ಬ್ಲೋಪಂಕ್ ಇರ್ಲಿ ಪೈನಿಯರ್ ಇರ್ಲಿ ಇದಕ್ಕೆ ಹಾಕ್ಬಿಟ್ರೆ ನಿಮ್ಗೆ ಆಂಪ್ಲಿಫೈರ್ ಬೇಡ, ಅಷ್ಟು ಔಟ್ಪುಟ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಏನ್ ಪ್ರೈಸ್ ಹೇಳ್ತಾ ಇದ್ರಿ ಇದು? ಸರ್ ಇದ್ರದ್ದು ರೇಟ್ ಬರ್ಲಿ, ಚಾನಲ್ ನೋಡಿ ರೇಟ್ ಕೊಡಂಗಿಲ್ಲ, ಒಳ್ಳೆ ರೇಟ್ ಎಲ್ಲಾ ಕಡೆ ಕೇಳ್ಕೊಂಡ್ ಬರ್ಲಿ, ಅವ್ರ ಕಡೆಯಿಂದ 500 ರೂಪಾಯಿ ನಾನು ಇನ್ನೂ ಕಮ್ಮಿ ಕೊಡ್ತೀನಿ. ನೆಕ್ಸ್ಟ್ ಲೆವೆಲ್ ಪ್ರೈಸ್ 100%. ಸೂಪರ್. ಇದೇ ತರ ಸಿಸ್ಟಮ್ ನಲ್ಲಿ ಬಂದ್ರೆ, ಒಳ್ಳೆ ಬ್ರಾಂಡ್ ಸಿಸ್ಟಮ್ ನಲ್ಲಿ ಬಂದ್ರೆ ನಿಮ್ಗೆ ಬ್ಲೋಪಂಕ್ ನಲ್ಲಿ ತುಂಬಾ ಮಾಡೆಲ್ಸ್ ಇದೆ ನಮ್ಮ ಹತ್ರ. ಜಮೈಕಾ, ಪಾಂಬೆ, ತುಂಬಾ ಮಾಡೆಲ್ಸ್ ಇದೆ ನಿಮ್ಗೆ. ನೋಡ್ತಾ ಇದು ವಿತ್ 360 ಬರುತ್ತೆ. ಪಾಂಬೆ 1000. ಈ 360 ಸಿಸ್ಟಮ್ ಮತ್ತೆ ಕ್ಯಾಮ್ರಾ ಎರಡು ಸೇರಿ ಮಾರ್ಕೆಟ್ ನಲ್ಲಿ ಇದು MRP ಪ್ರಕಾರ ಹೋದ್ರೆ ನಿಮ್ಗೆ 28,000 ವರ್ಗ ಆಗುತ್ತೆ. 24,500 ಗೆ ಇದು ಒಂದು ಸಿಸ್ಟಮ್ ಬ್ಲೋಪಂಕ್ 360 ಕ್ಯಾಮ್ರಾ ವಿತ್ ಫಿಟ್ಟಿಂಗ್, ವಿತ್ ಕ್ಯಾಲಿಬ್ರೇಷನ್, ವಿತ್ ಫ್ರೇಮ್ 24,500 ಗೆ ವಿತ್ 28,500 ರೂಪಾಯಿ ತಗೊಂತಾರೆ. 24,000 ಗೆ ವಿತ್ ಫಿಟ್ಟಿಂಗ್, ವಿತ್ ಕ್ಯಾಲಿಬ್ರೇಷನ್, ಒಂದು ಫ್ರೇಮ್ ಕ್ಯಾಮ್ರಾ ವಿತ್ ಮ್ಯೂಸಿಕ್ ಸಿಸ್ಟಮ್. ಹೌದು, 24,500 ಗೆ ನಾನು ಇದು ಕೊಡ್ತೀನಿ. ಸರ್ ಅದೇ ತರ ಹೋದ್ರೆ ಬ್ರ್ಯಾಂಡ್ ನಲ್ಲಿ ಹೋದ್ರೆ ಪೈನಿಯರ್ದು ಈ ಸಿಸ್ಟಮ್ ತುಂಬಾ ಜನ ಲೈಕ್ ಮಾಡ್ತಾರೆ. 6650 ಇದ್ರದ್ದು ರೇಟ್ ಬಂದು ಮಾರ್ಕೆಟ್ ನಲ್ಲಿ 2831 ಗೆ ಸೆಲ್ ಮಾಡ್ತಾರೆ. ನಮ್ಮ ಹತ್ರ ಈ ಸಿಸ್ಟಮ್ ಬಂದು 24,800 ಗೆ ನಾನು ಫಿಟ್ಟಿಂಗ್ ಮಾಡಿ 800 ಗೆ ಫಿಟ್ಟಿಂಗ್ ಮಾಡಿ ಕೊಡ್ತೇನೆ. ಸೂಪರ್ ಇದೆ ಸಿಸ್ಟಮ್. ಅದೇ ತರ ಬ್ರಾಂಡ್ಸ್ ನಲ್ಲಿ ಹೋದ್ರೆ ನಮ್ಮ ಹತ್ರ ನಾಕಾಮುಚ್ಚಿ ಇರ್ಬೋದು. ಓಕೆ, ನಾಕಾಮುಚ್ಚಿ ಇದೆ, ಆಕ್ಸೆಸ್ ಇದೆ, ನೀಡ್ಸ್ ಫಾರ್ ಸ್ಪೀಡ್, ತುಂಬಾ ಬ್ರಾಂಡ್ಸ್ ಇದೆ ಸರ್. ಅದೇ ತರ ಬಂದ್ರೆ ಇವಾಗ ಡ್ಯಾಶ್ ಕ್ಯಾಮ್ ತುಂಬಾ ಟ್ರೆಂಡಿಂಗ್ ಐಟಮ್. ಡ್ಯಾಶ್ ಕ್ಯಾಮ್ ನಮ್ಮ ಹತ್ರ ಇದು 5050 ತುಂಬಾ ಜನ ಕೇಳ್ತಾರೆ ಬಂದು ಈ ಡ್ಯಾಶ್ ಕ್ಯಾಮ್ರಾ ಕೊಡಿ ಅಂತ. ಈ ಡ್ಯಾಶ್ ಕ್ಯಾಮ್ರಾ ಬಂದು ಲಾಸ್ಟ್ ಟೈಮ್ ನಿಮ್ದೇ ಚಾನಲ್ ನಲ್ಲಿ ನಾನು 6800 ಗೆ ಕೊಟ್ಟಿದ್ದೆ. ಈ ಸಲ ಬಂದು ಸ್ವಲ್ಪ ಕಂಪನಿಯಿಂದ ಜಾಸ್ತಿ ನಾನು ಪರ್ಚೇಸ್ ಮಾಡಿದ್ದೋಸ್ಕರ 6300 ಗೆ ಈ ಸಲ ನಾನು ಫಿಟ್ಟಿಂಗ್ ಮಾಡಿ ಕೊಡ್ತೀನಿ. 6300 ರೂಪಾಯಿ ಸರ್. ರೇಟ್ ನೋಡ್ಬೋದು ಸರ್, ಇಲ್ಲೇ ಇದೆ. ನಾನು ಕ್ವಾಂಟಿಟಿ ಇಂದ ಪರ್ಚೇಸ್ ಮಾಡೋದ್ರಿಂದ ಆ ರೇಟ್ 13,000. ಈ ಸಲ ಕ್ವಾಂಟಿಟಿ ನಲ್ಲಿ ಪರ್ಚೇಸ್ ಮಾಡಿದ್ದೀನಲ್ಲ, ಅದಕ್ಕೆ ನಾನು ಆ ರೇಟ್ ನಲ್ಲಿ ನಿಮ್ಗೆ ಇದು ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, 13,000 ರೂಪಾಯಿ MRP ಇದೆ. ಸೊ ಇದು ಬಂದ್ಬಿಟ್ಟು ಡ್ಯಾಶ್ ಕ್ಯಾಮ್ರಾ. ಇವ್ರು ಕೊಡ್ತಾ ಇರೋದು 6,300 ರೂಪಾಯಿ. ಅದು ಕೂಡ ಬ್ರಾಂಡೆಡ್ ಬ್ಲೂಪಂಕ್. ಯಾರಿಗಾದ್ರೂ ಬೇಕಾಯ್ತಂದ್ರೆ ಡೈರೆಕ್ಟ್ ಬರ್ಬೋದು ಜೆ ಫಸ್ಟ್ ರಾಕ್ಗೆ. ಇನ್ನು ಬೇಜಾನ್ ಇದೆ, ಬೇರೆ 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 ಏನಿದೆ ಬ್ರಾಂಡ್ಸ್ ಇದೆ ಸರ್. ನೋಡಿ ಪೈನಿಯರ್ ನಲ್ಲಿ ನೋಡ್ಬೋದು. ಪೈನಿಯರ್ದು 3K ಇದೆ, 4K ಇದೆ, ಆಡಿದು ಇದೆ. ಡ್ಯಾಶ್ ಕ್ಯಾಮ್ 70mm ಸರ್. ಈ ಬ್ರ್ಯಾಂಡ್ ಇದೆಲ್ಲ ತುಂಬಾ ಜನ ಕೇಳ್ತಾರೆ 70mm ಬೇಕು ಅಂತ. 70mm ನಲ್ಲಿ ಯಾವ ಮಾಡೆಲ್ ಬೇಕು, ನಾನು ಎಲ್ಲಾ ಕಡೆ ರೇಟ್ ಚೆಕ್ ಮಾಡ್ಬಿಟ್ಟು ಬರ್ಲಿ ನಮ್ಮ ಹತ್ರ. ನಾನ್ ರೇಟ್ ಒಳ್ಳೆ ರೇಟ್ ಫಿಟ್ಟಿಂಗ್ ಇರ್ಲಿ, ನಮ್ ಸ್ಟಾಫ್ ಹೆಂಗೆ ಅದೇ ತರ ನಿಮ್ಗೆ ಹ್ಯಾಂಡಲ್ ಮಾಡ್ಬೇಕು ಸರ್. ಇದೇ ತರ ನಮ್ಮ ಹತ್ರ ಏನ್ ಜಿನಿನ್ ಪ್ರಾಡಕ್ಟ್ ಸೆಲ್ ಮಾಡಿದೀನಿ, ಕಂಪನಿ ಕಡೆಯಿಂದ ವಿತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದೆಲ್ಲ ಸೇಲ್ ಮಾಡಿರೋದು. ಹೌದು ಸರ್. ಫಸ್ಟ್ ಆಫ್ ಆಲ್ ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಜಿನಿನ್ ಸರ್ಟಿಫಿಕೇಟ್. ನಾವು ಇದು ಯಾವ್ದು ಅನ್ಬ್ರಾಂಡ್ ಐಟಮ್ ನಾವು ಮಾರಲ್ಲ, ಎಲ್ಲ ಬ್ರಾಂಡೆಡ್ ಐಟಮ್ ಮಾಡ್ತೀವಿ. ಅದಕ್ಕೆ ಕಂಪ್ನಿ ಅವ್ರು ಏನ್ ಮಾಡಿದ್ರು, ಬ್ರಾಂಡ್ ಐಟಮ್ ಮಾಡೋರಿಗೆ ಮಾತ್ರ ಇದು ಎಲ್ಲ ಸರ್ಟಿಫಿಕೇಟ್ ಕೊಟ್ಟಿರುತ್ತೆ. ಸೋನಿ ಇರ್ಲಿ, JVC ಇರ್ಲಿ, ಪೈನಿಯರ್ ಇರ್ಲಿ, ಆಡಿಸನ್ ಇರ್ಲಿ, JBL ಇರ್ಲಿ, ಪೈನಿಯರ್, ಬ್ಲಾಕ್ ಬಸ್ಟರ್, ಝೂಮ್, ಇಷ್ಟ ಐಟಮ್ ಎಲ್ಲ ನಮ್ಮ ಹತ್ರ ತಗೊಂಡಿರೋದು. ನಾವು ಅವಾರ್ಡ್ಸ್ ಕೂಡ ತಗೊಂಡ್ ಬಂದಿದೀವಿ, ನೋಡ್ತಾ ಇರ್ಬೋದು. ಸ್ಟ್ಯಾಂಡರ್ಡ್ ಐಟಮ್ ಮಾರೋದಕ್ಕೋಸ್ಕರ ಇದು ನಮ್ಗೆ ಕೊಟ್ಟಿರೋದು. ಅದೇ ತರ ಸ್ಪೀಕರ್ಸ್ ನಲ್ಲಿ ಕೇಳ್ಕೊಂಡು ಹೋದ್ರೆ ನಿಮ್ಗೆ ಆಡಿಸನ್, ನಿಮ್ಗೆ ಎಲ್ಲಾ ಕಡೆ ಆಡಿಸನ್ ಅಂತಾರೆ. ಕೆಲವು ಕಸ್ಟಮರ್ ಆಡಿಸನ್ ಎಲ್ಲ ಕೌಂಟರ್ ನಲ್ಲಿ ಸಿಗಲ್ಲ. ಆಡಿಸನ್ ನಲ್ಲಿ ನಮ್ಮ ಹತ್ರ ಯಾವ ಮಾಡೆಲ್ ಬೇಕು, ಯಾವ ಇದ್ದಲ್ಲಿ ಸೀರೀಸ್ ಬೇಕು ಎಲ್ಲ ನಾನು ಕೊಡ್ತೀನಿ. ಇದ್ರದ್ದು ರೇಟ್ ಚಾನಲ್ ಅಲ್ಲಿ ಹೇಳಕ್ ಆಗಲ್ಲ, ಬಟ್ ಒಳ್ಳೆ ರೇಟ್ ಕೊಡ್ತೀನಿ, ಒಳ್ಳೆ ಫಿಟ್ಟಿಂಗ್ ಮಾಡಿ ಕೊಡ್ತೀನಿ. ಕಸ್ಟಮರ್ ಡೈರೆಕ್ಟ್ ಬನ್ನಿ, ಒಳ್ಳೆ ಪ್ರೈಸ್ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ. ಆಡಿಸನ್ ಯಾವ ಬ್ರಾಂಡ್, ಯಾವ ಮಾಡೆಲ್ ಬೇಕು, ಯಾವ ಮಾಡೆಲ್ ಬೇಕು ಹೇಳಿ ನಾನು ಕೊಡ್ತೀನಿ. ಸೊ ಜಾಸ್ತಿನೇ ಪರ್ಚೇಸ್ ಮಾಡಿದೀರಾ ಸರ್? ನಮ್ದು ಅದೇ ಸರ್, ಮೇನ್ ಕ್ವಾಂಟಿಟಿ ನಲ್ಲಿನೇ ಪರ್ಚೇಸ್ ಮಾಡ್ಬೇಕು, ಕಸ್ಟಮರ್ಗೆ ಒಳ್ಳೆ ರೇಟ್ ಕೊಡ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಕಸ್ಟಮರ್ ಬಳಿ ಸರ್ ಗಾಡಿ ತಗೊಂತಾರ ಸರ್ 20 ಲಕ್ಷ ಕೊಟ್ಟು, ಅವ್ರಿಗೆ ಯಾವ್ದೋ ಒಂದು ಸಜೆಸ್ಟ್ ಮಾಡಿ ಹಾಕೋದಲ್ಲ ಸರ್ ದೊಡ್ಡ. ಕಸ್ಟಮರ್ ಏನ್ ಕೇಳ್ತಾರೆ, 20 ಲಕ್ಷ ಕೊಟ್ಟು ಗಾಡಿ ತಗೊಂಡ್ಮೇಲೆ ನನ್ಗೆ ಪ್ರಾಡಕ್ಟ್ಸ್ ಚೆನ್ನಾಗಿ ಕೊಡಿ ಅಂತಾರೆ. ನಮ್ಮ ಹತ್ರ ಅಂತ ಬ್ರಾಂಡ್ಸ್ ನಮ್ಮ ಹತ್ರ ಅವೈಲೇಬಲ್ ನಲ್ಲಿ ಇದೆ. ನಿಮ್ಗೆ ಡೈಮಂಡ್ ಅಂತಾರೆ, ಡೈಮಂಡ್ ಇದೆ ನಮ್ಮ ಹತ್ರ. LED ತುಂಬಾ ಜಾಗ ಕೇಳ್ತಾರೆ, ಬಾಕ್ಸ್ ನಲ್ಲಿ 400 500 ಎಲ್ಲ ಬರುತ್ತೆ. ಆ ತರ ಬರಲ್ಲ ಯಾವ್ದು LED ನಿಮ್ಗೆ 500 600 ವಾಟ್ಸ್ ಯಾವ್ದು ಬರಲ್ಲ. ಮಿನಿಮಮ್ LED ಬರುತ್ತೆ ನಿಮ್ಗೆ 300 ಇಂದ 340 ವಾಟ್ಸ್ ಅವ್ರಿಗೆ LED ಬರುತ್ತೆ ನಿಮ್ಗೆ ಬ್ರ್ಯಾಂಡ್ ನಲ್ಲಿ. ಇದು ನೀಡ್ ಫೋರ್ಸ್ ಬ್ರ್ಯಾಂಡ್. 2 years ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ ನಿಮ್ಗೆ. ಹಾಕೊಂಡು ಹೋಗ್ಬೋದು, 1 ತಿಂಗಳು ಯೂಸ್ ಮಾಡಿ. ಪವರ್ ಇಷ್ಟ ಆಗಿಲ್ಲ ಬಂದ್ಬಿಡಿ, ನಿಮ್ ಅಮೌಂಟ್ ಏನ್ ನೀವು ಪೇ ಮಾಡಿರ್ತೀರಾ ಜೆ ಫಾಸ್ಟ್ ಟ್ರ್ಯಾಕ್ ನಲ್ಲಿ, ಆ ಅಮೌಂಟ್ ನಿಮ್ಗೆ ರಿಟರ್ನ್ ಮಾಡ್ಬಿಡುದು. ಅದು ಎಲ್ಲಾರು ಬಾಯಿ ಮಾತಿಂದ ಹೇಳೋದಲ್ಲ, ಇದು ಬಿಲ್ ನಲ್ಲಿ ಜೆ ಫಾಸ್ಟ್ ಟ್ರ್ಯಾಕ್ ರೈಟಿಂಗ್ ನಲ್ಲಿ ಬರ್ತ್ ಕೊಡ್ತೀನಿ. ಹಾಕೊಂಡೋಗಿ 1 ತಿಂಗಳು ಯೂಸ್ ಮಾಡಿ, ಇಷ್ಟ ಆಗಿಲ್ಲ ಬಂದ್ಬಿಡಿ, ನಿಮ್ ಅಮೌಂಟ್ ನಿಮ್ಗೆ ಏನಿದೆ ಇಮಿಡಿಯೇಟ್ಲಿ ತೆಗ್ಬಿಟ್ಟು ರಿಟರ್ನ್ ಮಾಡಿ ಕೊಟ್ಬಿಡ್ತೀನಿ ನಿಮ್ಗೆ ಸರ್. ಅದೇ ತರ ಸರ್, ಎಲ್ಲ ನೀಟ್ ಫೋರ್ಸ್ ಸರ್. ಇದು ಎಲ್ಲ ನೀಟ್ ಫೋರ್ಸ್. ನೀಟ್ ಫೋರ್ಸ್ ನಲ್ಲಿ ಹೊಸ ಮಾಡೆಲ್ ಒಂದು ಪ್ರೊಜೆಕ್ಟರ್ ಕೂಡ ಬಂದಿದೆ ಸರ್. ಇದು ಓಕೆ, ಈ ಪ್ರೊಜೆಕ್ಟರ್ ನೋಡ್ಬೋದು ತಾವು. ನೀಟ್ ಫೋರ್ಸ್ ನಲ್ಲಿ ಇನ್ನೊಂದು ಐಟಮ್ ತರಿಸಿದೀನಿ ಸರ್, ಇಂಪೋರ್ಟರ್ ಹತ್ರ ಮಾತಾಡ್ಬಿಟ್ಟು. ನೀಟ್ ಫೋರ್ಸ್ LED ಪ್ರೊಜೆಕ್ಟರ್. ಇದು ಡಬಲ್ ಲೆನ್ಸ್ ವಿತ್ ಬ್ಲೂ ಲೆನ್ಸ್. ಇದು ಮಾರ್ಕೆಟ್ ನಲ್ಲಿ ಬ್ಲೂ ಲೆನ್ಸ್ ವಿತ್ ಡಬಲ್ ಲೆನ್ಸ್ 7,500 8,500 ಕಸ್ಟಮರ್ಗೆ ಆಗ್ತಾ ಇದಾರೆ. ಜಸ್ಟ್ ನಮ್ಮ ಹತ್ರ
6800ಗೆ ಇದು ಪ್ರೊಜೆಕ್ಟರ್ ವಿತ್ ಫಿಟ್ಟಿಂಗ್. ಇದರಲ್ಲಿ ಒಂದು ನಿಮ್ ಫಾಲೋವರ್ಸ್ಗೆ ಮಾತ್ರ ಒಂದು 4G ಮ್ಯಾಟ್ ನಮ್ಮ ಕಡೆಯಿಂದ ಫ್ರೀ ಫ್ರೀ 100 6800 ರೂಪಾಯಿ. 6800 ಡಬಲ್ ಸರ್? ಸರ್ ಇದು ಟ್ರೀ ಕಲರ್ ಬರುತ್ತೆ ಸರ್ ವಿತ್ ಎಷ್ಟು ಲೈಟ್ಸ್ ಇರುತ್ತೆ ಇದ್ರಿ ಬಾಕ್ಸ್ ಅಲ್ಲಿ? ಡಬಲ್ ಬರುತ್ತೆ. ಈ ತರ ಡಬಲ್ ಇರುತ್ತಲ್ಲ? ಡಬಲ್ ಇರುತ್ತೆ. ಇವೆರಡು ಸೇರಿ 6800 ರೂಪಾಯಿ. 6800 ನೀಟ್ ಫೋರ್ಸ್ ಬ್ರ್ಯಾಂಡ್ ಇಲ್ಲಿದೆ ನೋಡಿ. ಬ್ರ್ಯಾಂಡ್ ನೋಡ್ತಾ ಇರ್ಬೋದು ನೀವು ತಾವು. ಇಲ್ಲೇ ಇದೆ ಬ್ರ್ಯಾಂಡ್ ನೀಟ್ ಫೋರ್ಸ್. ಓಕೆ, ಈ ಬ್ರ್ಯಾಂಡ್ ಸರ್ ಅದೇ ತರ ಕಸ್ಟಮರ್ ಗೆ ನೀಟ್ ಫೋರ್ಸ್ ಇಷ್ಟ ಆಗಿಲ್ಲ, ಇನ್ನೂ ಸ್ವಲ್ಪ ಮಾಡೆಲ್ ಚೇಂಜ್ ಮಾಡಿ ಅಂದ್ರೆ ಆಕ್ಸೆಸ್ ನಲ್ಲಿನೂ ಇದೆ. ಆಕ್ಸೆಸ್ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ಅದು ನಮ್ಮ ಹತ್ರ ಇದೆ. ಆಕ್ಸೆಸ್ ಇದೆ, ಆಕ್ಸೆಸ್ ನಲ್ಲಿ ಪ್ರೊಜೆಕ್ಟರ್ ಇದೆ. ಆಕ್ಸೆಸ್ ನಲ್ಲಿ ಪ್ರೊಜೆಕ್ಟರ್ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಬನ್ನಿ ಎಲ್ಲಾ ಕಡೆ ಕೇಳ್ಕೊಂಡ್ ಬಂದು ನಮ್ಮ ಹತ್ರ ಹಾಕೊಳ್ಳಿ. ನಾನು ಒಳ್ಳೆ ರೇಟ್ ಕೊಡ್ತೀನಿ, ಒಳ್ಳೆ ಫಿಟ್ಟಿಂಗ್ ಮಾಡಿ ಕೊಡ್ತೀನಿ. ತಾವು ನೋಡ್ತಾ ಇರ್ಬೋದು ಗಾಡಿ ಇಲ್ಲೇ ಫಿಟ್ಟಿಂಗ್ ಗಾಡಿ ನಿಂತಿದೆ ಅಂತ. ಆಲ್ರೆಡಿ ನಮ್ಮ ಪಾರ್ಕಿಂಗ್ ಯಾರ್ಡ್ ನಲ್ಲಿ ಕೂಡ ಗಾಡಿಗಳು ಇದೆ ನೋಡಿ. ಆ ಗಾಡಿಗೆ ಎಲ್ಲ ನಾವು ಟೋಟಲಿ ಫಿಟ್ಟಿಂಗ್ ಮಾಡಿದೀವಿ. ಇವತ್ತು ಒಂದು ಕ್ಯಾಮ್ರಾ ಅಡಾಪ್ಟರ್ ಕಸ್ಟಮರ್ ತುಂಬಾ ಲೇಟ್ ಆಯ್ತು ಅಂತ ರಾತ್ರಿ ತಿರ್ಗಾ ಬಂದಿದ್ದಾರೆ, ಅದು ಕ್ಯಾಮ್ರಾ ಅಡಾಪ್ಟರ್ ಸಾಲ್ವ್ ಮಾಡ್ತಾ ಇದೀವಿ. ಈ ಗಾಡಿ ಸಾನೆಟ್ಗೆ ವರ್ಕ್ ಸ್ಟಾರ್ಟ್ ಮಾಡ್ಬೇಕು, ವರ್ಕ್ ಸ್ಟಾರ್ಟ್ ಆಗುತ್ತೆ. LED ನಲ್ಲಿ ಬೇರೆ ಬ್ರ್ಯಾಂಡ್ ಬೇಕಾ? 3W ಇದೆ, 3W ನಲ್ಲಿ ಇದೆ ನಿಮ್ಗೆ. ಆಮೇಲೆ 3W ನಲ್ಲಿ ಪ್ರೊಜೆಕ್ಟರ್ ಕೂಡ ಬಂದಿದೆ ಇದರಲ್ಲಿ. ಆಮೇಲೆ ಈ ಕಾಪರ್ ಕಾಲ್ ಹಾರನ್ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ. ಈ ಕಾಪರ್ ಕಾಲ್ ಹಾರನ್ ಬಂದು ನಾನು ನಿಮ್ಗೆ 1200ಗೆ ಕಸ್ಟಮರ್ಗೆ ವಿತ್ ಫಿಟ್ಟಿಂಗ್ ಮಾಡಿ ಕೊಡ್ತೀನಿ. ಸೌಂಡ್ ನೋಡ್ಲಿ, ಆಮೇಲೆ ದುಡ್ಡು ಕೊಡ್ಲಿ, ಹಂಗೆ ಕೊಡೋದ್ ಬೇಡ. ಆಮೇಲೆ ಅದೇ ತರ ಹೋದ್ರೆ ಸರ್ ಡ್ಯಾಂಪಿಂಗ್, ಇವಾಗ ಫುಲ್ ಟ್ರೆಂಡಿಂಗ್ ಐಟಮ್ ಡ್ಯಾಂಪಿಂಗ್ ನೋಡಿ. ಇದು 2.2, ಇದು 1.8. ಲಾಸ್ಟ್ ಟೈಮ್ ನಿಮ್ದೆ ಚಾನಲ್ ನಲ್ಲಿ 7200 ಕೊಟ್ಟಿದೆ. ಇವಾಗ ಸ್ವಲ್ಪ ರೇಟ್ ಕೆಲವು ಐಟಮ್ ನಲ್ಲಿ ಕ್ವಾಂಟಿಟಿ ನಲ್ಲಿ ಪರ್ಚೇಸ್ ಇಲ್ಲ ಅಂದ್ರೆ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಈ ಸಲನು 7200ಗೆ ವಿತ್ ಡಿಕ್ಕಿ ಮಾಡಿ ಕೊಡ್ತೀನಿ. 1.8 ಸಾರಿ 2.2 ಇರ್ಲಿ, ನಮ್ಮ ಹತ್ರ ಬರ್ಲಿ, ನಾನು ಒಳ್ಳೆ ರೇಟ್ಗೆ ಮಾಡ್ಕೊಡ್ತೀನಿ ಸರ್. ಕಾಂಬೋ ಅಂತಾರೆ. ಕಾಂಬೋನಲ್ಲಿ ಯಾವ್ದೋ ಒಂದು ಐಟಮ್ ಕೊಟ್ಬಿಟ್ಟು ಕಾಂಬೋ ಕೊಡಲ್ಲ, ಆತರ ಐಟಮ್ ಬೇಡ. ಒಳ್ಳೆ ರಿಚ್ ರೇಟ್ ಕೊಟ್ಬಿಟ್ಟು ಆತರ ಬೇಡ, ಒಳ್ಳೆ ಬ್ರ್ಯಾಂಡ್ ಆಗಿ ಕಾಂಬೋ ಕೊಡೋಣ, ಕಸ್ಟಮರ್ ಖುಷಿಯಾಗ್ಲಿ. ಒಂದು ಡೈಮಂಡ್ XATS ಸಿಸ್ಟಮ್, 4 ಆಕ್ಸೆಸ್ ಸ್ಪೀಕರ್. ಈ ಸ್ಪೀಕರ್ ಇಷ್ಟ ಆಗಿಲ್ಲ ಅಂದ್ರೆ ಬೇರೆನೆ ಹಾಕೊಡ್ತೀನಿ, ಔಟ್ಪುಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಫ್ರಂಟ್ ಕ್ಯಾಮ್ರಾ, ಒಂದು ಬ್ಯಾಕ್ ಕ್ಯಾಮ್ರಾ, ಒಂದು ಫ್ರೇಮ್, ಒಂದು ಸೀಟ್ ಕವರ್, ಒಂದು ಫ್ಲೋರ್ ಮ್ಯಾಟ್, ಸನ್ ಫಿಲ್ಮ್ ನೋಡ್ಬೋದು ಬ್ರ್ಯಾಂಡ್ ವಿತ್ ಸೀಲ್ ಇರುತ್ತೆ. ಇದ್ನಲ್ಲಿ ಯಾವ್ದೋ ಒಂದು ಬಾಕ್ಸ್ ಅಲ್ಲಿ ಕಟ್ ಮಾಡ್ಬಿಟ್ಟು ಹಾಕೊಂಡ್ ಕೊಡಲ್ಲ ನಿಮ್ಗೆ. ಈ ಸನ್ ಫಿಲ್ಮ್ ಎಲ್ಲ ಸೇರಿ ಈ ಕಾಂಬೋ ಬಂದು 21,000ಗೆ ಫಿಟ್ಟಿಂಗ್ ಮಾಡಿ ಕೊಡ್ತೀನಿ, ವಿತ್ GST ಬಿಲ್ ಕೊಡ್ತೀನಿ. ಫಿಟ್ಟಿಂಗ್ ಮಾಡಿ 21,000 ಈ ಕಾಂಬೋ. ಬ್ಯಾಕ್ ಕ್ಯಾಮ್ರಾ, ಡ್ಯಾಶ್ ಕ್ಯಾಮ್ರಾ, ಫ್ರೇಮು, ಮತ್ತೆ ಮ್ಯೂಸಿಕ್ ಸಿಸ್ಟಮ್, ಮತ್ತೆ 4 ಸ್ಪೀಕರ್, 4 ಡೋರ್ಗೆ, ಸೀಟ್ ಕವರ್, ಫ್ಲೋರ್ ಮ್ಯಾಟ್, ಸನ್ ಫಿಲ್ಮ್ ಎಲ್ಲ ಇಷ್ಟು 21,000 ಆಗಿ. ಮಾರುತಿದು ಒಂದು ಸ್ಟೇರಿಂಗ್, ಒಂದು ಆಮ್ರೆಸ್ಟ್, ಇದು ನೋಡ್ತಾ ಇರ್ಬೋದು ಜಿನಿನ್ ಮಿರರ್ಸ್. ಈ ಕಾಂಬೋ ಎಲ್ಲಾ ಕಡೆ ಕಸ್ಟಮರ್ಗೆ ಮಿರರ್ 14,000 15,000 ಹೇಳ್ತಾರೆ, ಸ್ಟೇರಿಂಗ್ 8,000 ಎಲ್ಲ ಹೇಳ್ತಾರೆ. ಇದು 3 ಐಟಮ್ ಫಿಟ್ಟಿಂಗ್ ಮಾಡಿ 21,500ಗೆ ಇದು 3 ಐಟಮ್ ವಿತ್ ಫಿಟ್ಟಿಂಗ್ ಮಾಡಿ 21,000ಕ್ಕೆ ವಿತ್ ಸ್ಟೇರಿಂಗ್, ಅದು ಕೂಡ ವಿತ್ ಬಟನ್ಸ್ ಇರ್ತಕ್ಕಂಥದ್ದು. ಹೌದು, ಮಿರರ್ ಅದು ಕೂಡ ಫೋಲ್ಡಿಂಗ್ ಇದೆಯಲ್ಲ, ಫೋಲ್ಡಿಂಗ್ ವಿತ್ ವೈರಿಂಗ್ ಎಲ್ಲ ಅದ್ನಲ್ಲೇನೆ ಬಂದ್ಬಿಡುತ್ತೆ ನಿಮ್ಗೆ. ಆರ್ಮ್ರೆಸ್ಟ್ ವಿತ್ ಆರ್ಮ್ರೆಸ್ಟ್ 21,000ಗೆ 21,000 ಈ ಕಾಂಬೋ 3 ಐಟಮ್. ಯಾವ ಕಾರಿಗೆ ಆಗುತ್ತದು ಸರ್? ಇದು ಮಾರುತಿ ಸ್ವಿಫ್ಟ್, ಗ್ರ್ಯಾಂಡ್ ವಿಟಾರಾ, ಹೈ ರೈಡರ್ ಇಂತ ಗಾಡಿಗೆಲ್ಲ ಆಗುತ್ತೆ ನಿಮ್ಗೆ. ಬೆಲೋನೋ, ಫ್ರಾನ್ಸ್, ಟೈಸರ್, ಈ ಐಟಮ್ಗೆಲ್ಲ ಈ ಗಾಡಿಗೆಲ್ಲ ಆಗುತ್ತೆ ನಿಮ್ಗೆ. ಸರ್ ಕಸ್ಟಮರ್ DSP ಅಂತಾರೆ. DSP ನಲ್ಲಿ 40,000 30,000 35,000 ಏನ್ ಬೇಡ ಸರ್, ನಮ್ಮ ಹತ್ರ ಬರ್ಲಿ. DSP 13,000ಗೆ ವಿತ್ DSP ವಿತ್ ಫಿಟ್ಟಿಂಗ್ ಆಪ್ ಕೂಡ ಇರುತ್ತೆ. ಅವರೇ ಕಂಟ್ರೋಲ್ ಮಾಡ್ಕೊಳ್ಬಹುದು, ನಾವೇನ್ ಮಾಡೋದೇನಿಲ್ಲ. ಈ DSP ಪ್ರಾಡಕ್ಟ್ಸ್ ನೋಡಿ ಸರ್ ಹೆಂಗಿದೆ ತೋರಿಸ್ತೀನಿ. ಕಾಂಪ್ಯಾಕ್ಟ್ ಆಗಿದೆಯಲ್ವಾ ಸರ್? ನೋಡ್ಲಿ ಸರ್, ಬೇರೆ ಕಸ್ಟಮರ್ ಒಳ್ಳೆ ಒಂದು ಯೂನಿಕ್ ಐಟಮ್ ಕೊಡ್ಬೇಕು ಸರ್. ಯಾವ್ದೋ ಒಂದು ಐಟಮ್ ಇದೆ ಅಂತ ಎಲ್ಲ ಹೇಳೋದು ಕಸ್ಟಮರ್ಗೆ. ಸುಮ್ನೆ ಕಾಂಬೋ ಇದೆ ಅಂತ ಕಸ್ಟಮರ್ಗೆ ಇದ್ ಮಾಡ್ಬಿಟ್ಟು ಸರ್, ಗಾಡಿ ತಗೊಂಡ್ಮೇಲೆ ಕಸ್ಟಮರ್ ಖುಷಿಯಾಗಿರ್ಬೇಕು. ಸುಮ್ನೆ ಯಾವ್ದೋ ಒಂದು ಪ್ರಾಡಕ್ಟ್ ಹಾಕ್ಬಿಟ್ಟು ಖುಷಿಯಾಗಿ ಇರಬಾರ್ದು. ಒಳ್ಳೆ DSP ಅಂತಾರಲ್ವಾ ಇದನ್ನ? ಸರ್ ಇದು DSP ಏನ್ ಕೆಲಸ ಮಾಡುತ್ತಿದೆ ಆಕ್ಚುಲಿ? ಸರ್ ಇದು DSP ಏನ್ ಕೆಲಸ ಮಾಡೋದು ಅಂದ್ರೆ, ಇವಾಗ ನೋಡಿ ಕಸ್ಟಮರ್ ತುಂಬಾ ಜನ ಆಂಪ್ ಹಾಕಿ ಬೇಜಾರಾಗ್ಬಿಡ್ತಾರೆ. ಆಂಪ್ ಇಂದ ಹಿಮ್ಮಿಂಗ್ ಸೌಂಡ್ ಅಂತ ಕಂಪ್ಲೇಂಟ್ಸ್ ಬರುತ್ತೆ. ಈ DSP ಹಾಕ್ಬಿಟ್ರೆ ನಿಮ್ಗೆ ಎಲ್ಲಾ ಕಂಟ್ರೋಲ್ ಇದೇನೆ ಮಾಡ್ಕೊಡ್ತದೆ. ಸಿಸ್ಟಮ್ ಕಂಪ್ನಿದಿರ್ಲಿ, ನಾರ್ಮಲ್ ಸಿಸ್ಟಮ್ ಇರ್ಲಿ, ಇದು ಹಾಕ್ಬಿಟ್ರೆ DSP ಒಳ್ಳೆ ಔಟ್ಪುಟ್, ಒಳ್ಳೆ ಫಿಟ್ಟಿಂಗ್ ಬರುತ್ತೆ. ಸೊ ಇದು ಹಾಕೋದ್ರಿಂದ ಒಳ್ಳೆ ಎಫೆಕ್ಟ್ಸ್ ಬರುತ್ತೆ ಸರ್, ಒಳ್ಳೆ ಮ್ಯೂಸಿಕ್ ಬರುತ್ತೆ, ಒಳ್ಳೆ ಕ್ಲಾರಿಟಿ. ಎರಡಲ್ಲ ಡೈರೆಕ್ಟ್ ಬಂದ್ ನೋಡಿದ್ರೆ ಅದನ್ನ ಚೆಕ್ ಮಾಡಿ ತೋರಿಸು ಕೂಡ 100% ಗಾಡಿ ತುಂಬಾ ಗಾಡಿ ಇಲ್ಲೇ ಇರುತ್ತೆ. ಡೆಮೋ ಹಾಕಿರೋದ್ ಗಾಡಿನೂ ನಮ್ದು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದೀನಿ, ಜೆ ಫಾಸ್ಟ್ ಟ್ರ್ಯಾಕ್ ಚಾನಲ್ ನಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಅದ್ನಲ್ಲಿ ತುಂಬಾ ಗಾಡಿ ನೋಡ್ಬೋದು ಏನೇನ್ ಮಾಡಿದೀವಿ ಅಂತ. ಚಿಕ್ಕ ಗಾಡಿಯಿಂದ ಚಿಕ್ಕ ಗಾಡಿ ಮಾಡಿದ್ವಿ, ದೊಡ್ಡ ಗಾಡಿಯಿಂದ ದೊಡ್ಡ ಗಾಡಿ ಮಾಡಿದ್ವಿ. ಇದು ಆದ್ರೆ ಕ್ರಿಸ್ಟಲ್ ತಲ
ನಿಮ್ಗೆ ಮ್ಯೂಸಿಕ್ ಬರುತ್ತೆ. ಸೂಪರ್. ಆಗ ಪ್ಲೇ ಮಾಡಿ ತೋರಿಸಿ ಕಸ್ಟಮರ್ಗೆ, ಖುಷ್ ಆಗ್ಬಿಡ್ತಾರೆ ಕಸ್ಟಮರ್. ಇದು ಬಿಟ್ಟು ಇನ್ನೇನಿದೆ ಸರ್ ಜೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ? ಸರ್ ಏನ್ ಬೇಕು ಅದು ಹೇಳಿ ಸರ್. ಮ್ಯಾಗ್ವಿಲ್ ಇದೆ, ಮ್ಯಾಗ್ವಿಲ್ ಅಲ್ಲಿ ವೆರೈಟೀಸ್ ಇದೆ. ಡೈಮಂಡ್ ನಲ್ಲಿ 11.8 10.1 ಯಾವ್ದು ಬೇಕು ಹೇಳಿ, ನಮ್ಮ ಹತ್ರ ಇಲ್ಲ ಅಂತ ಬ್ರಾಂಡ್ ಇಲ್ಲ ಅಂತ ಇಲ್ಲ, ಎಲ್ಲ ಬ್ರಾಂಡ್ ಇದೆ. ಅದೇ ತರ ಇದ್ರೆ ನಿಮ್ಗೆ ಅಮರ್ ಸ್ಪೀಕರ್ ಇದೆ, DLX ಇದೆ, ರಾಕ್ಫರ್ಡ್ ಇದೆ, ಪೋಲ್ ಕಾರ್ಡಿಯೋ ಇದೆ, ಹಟ್ಸ್ ಇದೆ, ಫೋಕಲ್ ಇದೆ, ನೀಟ್ ಫಾರ್ ಸ್ಪೀಡ್ ಇದೆ, MTX ಇದೆ. ನಿಮ್ಗೆ ಯಾವ ಬ್ರಾಂಡ್ ಬೇಕು ಹೇಳಿ ನಾನ್ ಕೊಡ್ತೀನಿ. ಕಸ್ಟಮರ್ ಇಂತ ಬ್ರಾಂಡ್ ಬೇಕು ಅಂತಾರಲ್ಲ, ಆಕ್ಸೆಸರೀಸ್ ಇಲ್ಲಿ ಸಿಗುತ್ತೆ 100%. ಅದೇ ತರ LED ನಲ್ಲಿ ಹೋಗಿದ್ರೆ ಅಜುಮ್ ಕೂಡ ನಮ್ಮ ಹತ್ರ ಸ್ಟಾಕ್ ಇದೆ. ಅಜುಮ್ ಇವಾಗ ನೋಡಿ ಸರ್, ತುಂಬಾ ಜಾಗ ಸೀಟ್ ಕವರ್ 3,500 ಸ್ಟಾರ್ಟ್ ಇದೆ ಅಂತ ಕಸ್ಟಮರ್ ಗೆ ಕರ್ಸ್ಕೊಳ್ತಾರೆ. ಸೀಟ್ ಕವರ್ ಸರ್ 3,500 ನಮ್ಮ ಹತ್ರ ಸ್ಟಾರ್ಟ್ ಅಂತ. 3,000 ಅಲ್ಲಿ ಹೋದ್ರೆ ಸೀನೇ ಬೇರೆ ಇರುತ್ತೆ, ನಮ್ಮ ಹತ್ರ ಆತರ ಸೀನ್ ಇರಲ್ಲ. ಡೈರೆಕ್ಟ್ ನಾವೇ ಸ್ಟಾರ್ಟ್ ಮಾಡ್ತೀವಿ ಕಸ್ಟಮರ್ಗೆ ಸೀಟ್ ಕವರ್ ವರ್ಕ್. ಅವ್ರ ಮುಂದೆನೆ ಸೀಟ್ ಕವರ್ ಒಳ್ಳೆ ಮೆಟೀರಿಯಲ್ ಇಂದ ನಿಮ್ಗೆ 5,500 ಅಂತ ಸ್ಟಾರ್ಟ್ ಆಗುತ್ತೆ. 3,500 ಅಲ್ಲ, ಇದೆಲ್ಲ ಬಂದ್ಮೇಲೆ ಫಾರ್ಮ್ ಹಾಕಲ್ಲ, ಅದೆಲ್ಲ ಸ್ಟೋರಿ ಇರುತ್ತೆ, ಅದೆಲ್ಲ ಏನಿರಲ್ಲ. ಫಾರ್ಮ್ ನಿಮ್ ಮುಂದೆನೆ ಇರುತ್ತೆ ನೋಡಿ. 5,500ಗೆ ವಿತ್ ಫಾರ್ಮ್ ವಿತ್ ಈ ತರ ಮಾಡಿ ಫಿಟ್ಟಿಂಗ್ ಮಾಡಿ ಕ್ಲೀನ್ ಆಗಿ ಮಾಡ್ಕೊಡ್ತೀನಿ. 5,500 3,500ಗೆಲ್ಲ ಇದು ಸುಳ್ಳು ಮಾತದೆಲ್ಲ ಹೇಳೋದು. 5,500 ಸಿಟ್ ಕೊಡ್ತೀನಿ. ಅದೇ ತರ ನಿಮ್ಗೆ ಒಳ್ಳೆ ಬ್ರ್ಯಾಂಡ್. ಇವಾಗ ನೋಡಿ, ಲಾಂಗ್ ಹೋಗ್ಬೇಕು ಕಸ್ಟಮರ್, ತುಂಬಾ ಅವ್ರಿಗೆ ಸೆಟ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಈ ಸೀಟ್ ಕವರ್ ಹಾಕಿ ಎಲಿಗೆಂಟ್ ಬ್ರ್ಯಾಂಡೆಡ್ ಸೀಟ್ ಕವರ್ ಒಳ್ಳೆ ಕ್ವಾಲಿಟಿ ಬರುತ್ತೆ. ಈ ಗಾಡಿದು 99% ಗಾಡಿದು ಇದು ಅವೈಲೇಬಲ್ ಇರುತ್ತೆ, ವಿತ್ ವಾಟರ್ ಪ್ರೂಫ್ ಇರುತ್ತೆ. ಪಾನಿದ ನೀರಾಕ್ ತೋರಿಸ್ತೀರಾ? ಹೌದು ತೋರಿಸ್ಬಿಡ್ತೀನಿ, ತೋರಿಸ್ಬಿಡಿ. ಅಪ್ಪಿದಲ್ಲೇ ವಾಟರ್ ಅಬ್ಸರ್ವ್ ಮಾಡಲ್ಲ, ಏನಾಗಲ್ಲ ಸರ್. ಇದು ವಾಟರ್ ಪ್ರೂಫ್ ಸೀಟ್ ಕವರ್, ಟೀ ಕಾಫಿ ಏನು ಬೀಳಿ ಇದ್ನಲ್ಲಿ ಏನು ಆಗಲ್ಲ. ಸೀಟ್ ಕವರ್ ಎಳಿಗಂಡು ಸೀಟ್ ಕವರ್, ಇದು ತುಂಬಾ ಚೆನ್ನಾಗಿರುತ್ತೆ. ನೋಡ್ಬಿಟ್ಟು ಕಸ್ಟಮರ್ ಕ್ವಾಲಿಟಿ ತಗೊಂಡ್ಬೋದು ಸರ್. ಇದೇ ತರ ಸೀಟ್ ಕವರ್ ನಲ್ಲಿ ಇದರಲ್ಲಿ ಬೇರೆ ಬೇರೆ ಮಾಡೆಲ್ಸ್ ಇದೆ, ನೋಡ್ತಾ ಇರ್ಬೋದು. ಕಲರ್ಸ್ ವೆರೈಟೀಸ್ ನೋಡ್ಬೋದು. ಇದೇ ತರ ಈಗ ನೀರ್ ಹಾಕಿ ನಾವು ನೋಡಿದೀವಿ. ಪುಚ್ಚಕನ ರೀತಿ ನೋಡಿ, ಇಲ್ಲಿ ನೀರ್ ಬರಲ್ಲ, ಸುಮ್ನೆ ಹಾಕಿ ತೋರ್ಸ್ ಬಿಡ್ತಾರಲ್ಲ. ಇಲ್ಲಿ ನೋಡ್ಕೊಳ್ಳಿ, ನೀವೇ ನೋಡಿ ಗೊತ್ತಾಗುತ್ತೆ. ನೀರ್ ಬರಲ್ಲ ಇದು ನೋಡಿ, ಎಲ್ಲಾ ನೀರ್ ಇದ್ನಲ್ಲಿನೇ ಹೋಗ್ಬಿಡುತ್ತೆ ನಿಮ್ಗೆ, ಆಚೆ ನೀರ್ ಇದಾಗಲ್ಲ. ಇದೇ ತರ ಸರ್ ಸನ್ಫ್ಲೇಮ್ ನಲ್ಲಿ ಹೋಗಿದ್ರೆ ನಿಮ್ಗೆ ಯಾವ ಬ್ರಾಂಡ್ ಬೇಕು ಹೇಳಿ, ಸನ್ಫ್ಲೇಮ್ ನಾನು ಕೊಡ್ತೀನಿ. ಹೈಸ್ಕೂಲು, ಗಾರವಾರೆ, ಇಂಟರ್ನ್ಯಾಷನಲ್ ಯಾವ್ದು ಬೇಕು ಹೇಳಿ ನಾನು ಕೊಡ್ತೀನಿ ನಿಮ್ಗೆ. ಎಲ್ಲ ಬ್ರಾಂಡ್ ಅಲ್ಲೂ ಎಲ್ಲಾ ಬ್ರಾಂಡ್ ಸಿಗುತ್ತೆ. ಹೈಸ್ಕೂಲ್ ಎಲ್ಲಾ ಟೈಮ್ ನಲ್ಲಿ 4.3 ಕೊಡ್ತಾ ಇದೀವಿ. ಈ ಸಲ 4.3ಗೆ ಹೈಸ್ಕೂಲ್ ಕೊಟ್ಬಿಟ್ಟು ಒಂದು 4G ಮ್ಯಾಟ್ ನಮ್ ಕಡೆಯಿಂದ ನಿಮ್ ಫಾಲೋವರ್ಸ್ಗೆ ಒಂದು ಫ್ರೀ ಮ್ಯಾಟ್ ಸೂಪರ್ ವಿತ್ ಫಿಟ್ಟಿಂಗ್. ಸರ್ ಒಳ್ಳೆ ಟ್ರೆಂಡಿಂಗ್ ಸನ್ಫ್ಲೇಮ್ ಅಂತಾರೆ ಜನಗಳಿಗೆ. ಸನ್ಫ್ಲೇಮ್ ಬಂದು ಈ ಕಾಂಬೋ ಎಲ್ಲಾ ಟೈಮ್ ನಲ್ಲಿ ನಾವು 4,400ಗೆ ನಾವು ಸಮ್ಮರ್ ಸೀಸನ್ ನಲ್ಲಿ ಮಾಡ್ತಾ ಇದೀವಿ. ಸ್ವಲ್ಪ ಸಮ್ಮರ್ ಸೀಸನ್ ಇಲ್ಲ ಅಂದ್ರೆ ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಆಗುತ್ತೆ. ಈ ಸಲ ಈ ಕಾಂಬೋ ಬಂದು 3,800ಗೆ ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಇದೇ ತರ ಇರುತ್ತೆ ನಿಮ್ಗೆ. ಗಾರವಾರದು ಇಂಟರ್ನ್ಯಾಷನಲ್ 3,800. ಸೊ ಫ್ರಂಟ್ ಟು ಬ್ಯಾಕ್ ಸೈಡ್ ಎಲ್ಲಾ ಕಡೆ ಹಾಕೊಡ್ತೀವಿ. ಎಲ್ಲಾ ಗಾಡಿಗೆ 3,800. ಗಾಡಿಗೆ ಬಂದು ನಾವು ಸ್ಕಾರ್ಪಿಯೋನ ತೋರಿಸಿದ್ದೀನಿ ವಿಡಿಯೋನಲ್ಲಿ. ಈ ಗಾಡಿಗೆ ಕಸ್ಟಮರ್ಗೆ 70 ತುಂಬಾ ಐಟಮ್ ವರ್ಕ್ ಮಾಡಿದೀವಿ. ಇದು GST ಬಿಲ್ ನಾನು ವಿತ್ 70 mm ಡ್ಯಾಶ್ ಕ್ಯಾಮ್ ಏನೇನು ಪ್ರಾಡಕ್ಟ್ಸ್ ಸೌಂಡ್ ಇದ್ದಾರೆ ಅದ್ರ GST ಬಿಲ್ ಕೊಟ್ಟಿದ್ದೀನಿ. ಕಸ್ಟಮರ್ ಕೂಡ ಇಲ್ಲೇ ಇದ್ದಾರೆ, ಅವ್ರು ಕೇಳ್ಬೋದು ಸರ್ ವರ್ಕ್ ಹೆಂಗಿದೆ ಸರ್? ಚೆನ್ನಾಗಿತ್ತಾ ಸರ್? ನೀವು ಮೈಕ್ ಕೊಡಿ ಸರ್. ಲೇಟ್ ಆಗಿ ಬಂದೆ. ಹಿಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಇದೆ ಬಜೆಟ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ, ಒಳ್ಳೆ ಪ್ರೈಸ್. ಏನಿದ್ಯಾ ಏನಿಲ್ಲ, ಅವ್ರ ಲೈಟ್ ಮಾರ್ಜಿನ್ ಅಷ್ಟೇನೆ. ಅದೇ ಹೇಳ್ತಾ ಇದ್ದಾರೆ, GST ಬಿಲ್ ಸಮೇತ ಕೊಡ್ತಿದ್ದೀನಿ ಅಂತ ಹೇಳಿ. ಕರೆಕ್ಟ್, ಅದೇ ತರ ಮಾಡ್ಕೊಡ್ತಾರೆ. ಏನೇನ್ ಹೇಳಿದ್ರೆ ಎಲ್ಲ ಅದೇ ತರ. ನಿಮ್ಗೆ ಕೆಲಸ ಇಷ್ಟ ಆಯ್ತಾ ಸರ್? ತುಂಬಾ ಇಷ್ಟ. ನಾನು ಸಾಯಂಕಾಲ ಬಂದ್ರೆ ರಾತ್ರಿ 10 ಗಂಟೆ 11 ಗಂಟೆವರೆಗೂ ನಿಂತ್ಕೊಂಡು ಮಾಡಿಸಿ ನಾನು ಕಳಿಸ್ಮೇಲೆ ಅವ್ರು ಡೋರ್ ಹಾಕಿದ್ದಾರೆ. ಅಲ್ಲಿವರೆಗೂ ಕಾಯ್ದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಇದು ಜೆ ಫಾಸ್ಟ್ ಟ್ರ್ಯಾಕ್ ಮೇಲೆ ಇರೋದು ನಮ್ಮ ಹೋಲ್ಸೇಲ್ ಅಂಗಡಿ. ಥ್ರೂಟ್ ಕರ್ನಾಟಕಗೆ ಇಲ್ಲಿಂದ ನಮ್ಮ ಹತ್ರ ಹೋಲ್ಸೇಲ್ ಹೋಗುತ್ತೆ. ಯಾರನ್ನ ಬಿಸ್ನೆಸ್ ಕಲಿಬೇಕಂದ್ರೆ ನನ್ನ ಹತ್ರ ಹೇಳಿ, ನನಗೆ ಫೋನ್ ಮಾಡಿ, ನಾನು ನಿಮಗೆ ಟ್ರೈನಿಂಗ್ ಕೂಡ ನಾನು ಕೊಡ್ತೀನಿ. ಬಿಸ್ನೆಸ್ ನೀವು ಹೊಸದು ಮಾಡಬೇಕು, ಇದರಲ್ಲಿ ನಾಲೆಜ್ ಬೇಕಂದ್ರೆ ಹೇಳಿ, ನನ್ನ ಕಡೆಯಿಂದ ಏನು ಸಪೋರ್ಟ್ ಆಗುತ್ತೆ ನನಗೆ ಬಂದು ಡೈರೆಕ್ಟ್ ಮೀಟ್ ಆಗಿ ನಾನು ಬಿಸ್ನೆಸ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಯಾರೋ ನೋಡಿ ಸರ್, ಲೈಫ್ನಲ್ಲಿ ನಾನೇ ಮಾಡಬೇಕು ಅಂತ ಏನಿಲ್ಲ, ಪ್ರಪಂಚ ತುಂಬಾ ದೂರ ಇದೆ. ಯಾರು ಬೇಕಂದ್ರೆ ಕಲೀಲಿ, ನನ್ನ ಕಡೆಯಿಂದ ಏನ್ ಬೇಕು ಹೇಳಿ ಸಪೋರ್ಟ್ ನಾನು ಹೋಲ್ಸೇಲ್ ನಲ್ಲಿ ನಾನು ಸಪೋರ್ಟ್ ಮಾಡಿ ಕೊಡ್ತೀನಿ. ಯಾರನ್ನ ಅಂಗಡಿ ಓಪನ್ ಮಾಡ್ಲಿ. ಸೊ ಶಾಪ್ ಅಂಕರ ಹೋಲ್ಸೇಲ್ ಸಪ್ಲೈ ಕೊಡ್ತೀರಾ? 100%. ಕೆಲಸ ಕಲಿಬೇಕಾ ಬನ್ನಿ, ಟ್ರೈನಿಂಗು ಕೊಡ್ತೀರಾ? ಟ್ರೈನಿಂಗು ಕೊಡ್ತೀನಿ ಬನ್ನಿ. ನನ್ನ ಕಡೆಯಿಂದ ಹೋಲ್ಸೇಲ್ ಸ್ಟಾಕ್ ಇದೆ, ಸ್ಟಾಕ್ ನೋಡ್ತಾ ಇರ್ಬೋದು ನಮ್ಮ ಹತ್ರ. ಎಲ್ಲ ನೋಡಿ ಇವ್ರದೇ ಸ್ಟಾಕ್ ಆಲ್ ಓವರ್ ಕರ್ನಾಟಕ ಕಳ್ಸಿಕೊಡ್ತೀರಾ ಸರ್? ಆಲ್ ಓವರ್ ಕರ್ನಾಟಕ ಸರ್. ಸರ್ ಇದು 3ನೇ ಫ್ಲೋರ್ ನಮ್ದು ಹೋಲ್ಸೇಲ್. ಎಲ್ಲ ಸ್ಟಾಕ್ ಇಲ್ಲೇ ಸಿಗುತ್ತೆ, ಎಲ್ಲ ಕಡೆಯಿಂದ ಬೇರೆ ಕಡೆಯಿಂದ ಏನ್ ತರ್ಸಂಗಿಲ್ಲ. ನೋಡ್ತಾ ಇರ್ಬೋದು ಸ್ಟಾಕ್ ಇಲ್ಲಿ. ಏನ್ ಸರ್ ಇಷ್ಟೊಂದು ಬಾಕ್ಸ್ ಅಲ್ಲಿ? ಸರ್ ಇದೆಲ್ಲ ಹೋಲ್ಸೇಲ್ ನಲ್ಲಿ ಡೈರೆಕ್ಟ್ ಇಂಪೋರ್ಟ್ ಮಾಡೋದು ಸರ್. ನಾವು ಒಂದೊಂದು ಪೀಸ್ ಏನೋ ತರ್ಸಲ್ಲ, ಅದಕ್ಕೆ ಒಳ್ಳೆ ರೇಟ್ ಕೊಡೋದು ನಿಮ್ಗೆ ಕಸ್ಟಮರ್. ಎಲ್ಲ ಇಂಪೋರ್ಟ್ ಮಾಡ್ಕೊಂಡ್ಬಿಡಿ, ಎಲ್ಲ ಇಂಪೋರ್ಟ್ ಮಾಡ್ಕೊಂಡು ತಾವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಯಾವ ಗಾಡಿ ಮ್ಯಾಟ್ ಬೇಕು, ಯಾವ ಗಾಡಿ ಡೋರ್ ವೈಸರ್ಸ್ ಬೇಕು, ಏನ್ ಸ್ಟಾಕ್ ಬೇಕು, ಪ್ರತಿಯೊಂದು ಸ್ಟಾಕು ನಿಮ್ಗೆ ಇಲ್ಲಿ ಸಿಗುತ್ತೆ. ಇಂಥ ಐಟಮ್ ಅಂತ ಇಲ್ಲ, ಎಲ್ಲ ಪ್ರತಿಯೊಂದು ಸ್ಟಾಕ್ ಇಲ್ಲೇ ಸಿಗುತ್ತೆ ನಿಮ್ಗೆ. ಸರ್ ನೋಡ್ತಾ ಇರ್ಬೋದು ಇಲ್ಲಿ ಸ್ಟಾಕ್ ಎಲ್ಲ ಏನೇನಿದೆ ಅಂತ. ಎಲ್ಲ ಸ್ಟಾಕ್ ನಮ್ಮ ಹತ್ರನೇ ಇರುತ್ತೆ.
ಅದಕ್ಕೆ ನಾವು ಒಳ್ಳೆ ರೇಟ್ ಕೊಡ್ತೀವಿ ಕಸ್ಟಮರ್ಗೆ. ಇದೆಲ್ಲ ಗಾಡಿ ವೈಸ್ ರೂಫ್ ರೈಲು, ಸೈಡ್ ಫುಟ್ ರೆಸ್ಟ್ ಎಲ್ಲ ಇಲ್ಲೇ ಅವೈಲೇಬಲ್ ಇರುತ್ತೆ ನಿಮ್ಗೆ. ಸೀಟ್ ಕವರ್ ನೋಡ್ತಾ ಇರ್ಬೋದು, ಇಲ್ಲೇ ನಾವು ಡೈರೆಕ್ಟ್ ಆಗಿ ಸೀಟ್ ಕವರ್ ರೆಡಿ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಸೀಟ್ ಕವರ್, ಯಾವ ಥರ ಫಾರ್ಮ್ ಬೇಕು, ಯಾವ ಥರ ಕ್ವಾಲಿಟಿ ಬೇಕು ಇಲ್ಲೇ ರೆಡಿ ಆಗುತ್ತೆ ಸೀಟ್ ಕವರು. ಫಾರ್ಮ್ ಕ್ವಾಲಿಟಿ ಕೂಡ ನಾವು ನಿಮಗೆ ಒಳ್ಳೆ ಕೊಡ್ತೀನಿ. ಇದು ನೋಡಿ, ಇದರಲ್ಲಿ ಮೆಟೀರಿಯಲ್ ಈ ಥರ ಸಾಂಪಲ್ಸ್ ಇರುತ್ತೆ. ಯಾವ್ದು ಬೇಕು ಇದರಲ್ಲಿ ಪೆನ್ ಹಾಕ್ಲಿ, ಸ್ಕ್ರಾಚಸ್ ಆಗಲಿ ಏನೂ ಆಗಲ್ಲ ನಿಮಗೆ. ತೋರಿಸ್ಕೊಡ್ತೀನಿ ಬೇಕಂದ್ರೆ ಇದರಲ್ಲಿ. ಬಟ್ ಸೊಟ್ಟಿಂಗ್ ನಿಮಗೆ ಯಾವುದನ್ನು ಆರ್ಟಿಫಿಷಿಯಲ್ ಹಾಕಿ ನೀವು ಸೊಟ್ಟಿಂಗ್ ಆಗೇ ಆಗುತ್ತೆ. ಪ್ಯೂರ್ ಲೆದರ್ ಕೂಡ ನಿಮಗೆ ಸೊಟ್ಟಿಂಗ್ ಆಗೇ ಆಗುತ್ತೆ. ಬಟ್ ಇದರಲ್ಲಿ ನಿಮಗೆ ಒಳ್ಳೆ ಫಾರ್ಮ್ ಹಾಕಿದ್ರೆ ನಿಮಗೆ ಸೊಟ್ಟಿಂಗ್ ಆಗಲ್ಲ. ಅಷ್ಟು ಆಗಲ್ಲ ಅಂದರೆ ಪೂರ್ತಿನೇ ಆಗಲ್ಲ, ಬಟ್ ಆಗುತ್ತೆ. ಅಷ್ಟು ಆಗಲ್ಲ ನಿಮಗೆ ಸೊಟ್ಟಿಂಗ್. ಒಂದು 50% ಸೊಟ್ಟಿಂಗ್ ನಿಮಗೆ ಕಂಟ್ರೋಲ್ ಆಗುತ್ತೆ ನಿಮಗೆ. ಇದರಲ್ಲಿ ಮೆಟೀರಿಯಲ್ ಯಾವ ಥರ ಬೇಕು. ಬಟ್ ಈ ಮೆಟೀರಿಯಲ್ಗೆ ತುಂಬ ಜನ ಏನು ಮಾಡ್ತಾರೆ, ಪ್ಯೂರ್ ಲೆದರ್ ಅಂತ ಹಾಕ್ಬಿಡ್ತಾರೆ. ಇದು ಪ್ಯೂರ್ ಲೆದರ್ ಇಲ್ಲ. ಪ್ಯೂರ್ ಲೆದರ್ ಫೀಲಿಂಗೇ ಬೇರೆ. ನೋಡೋಕೆ ನಿಮಗೆ ಪ್ಯೂರ್ ಲೆದರ್ ಥರನೇ ಕಾಣುತ್ತೆ, ಬಟ್ ಪ್ಯೂರ್ ಲೆದರ್ ಇಲ್ಲ. ಅದನ್ನ ನೋಡ್ಕೊಂಡು ಮಾಡಿ ಸರ್. ಈ ಕಿಯಾನಲ್ಲಿ ಎಕ್ಸಿರೋ ಲೈಟ್ ನಾವು ಫಿಟ್ ಮಾಡ್ತಾ ಇದೀವಿ. ಇಲ್ಲಿ ಎಲ್ಲ ಬಂಪರ್ ಎಲ್ಲ ಬಿಚ್ ಫಿಟ್ ಮಾಡ್ತೀವಿ. ಇಲ್ಲಿ ಫಿಟ್ಟಿಂಗ್ ಬರುತ್ತೆ ಕರೆಕ್ಟಾಗಿ. ಆ್ಯಕ್ಚುಲಿ ಈ ಗಾಡಿನಲ್ಲಿ ಹೆಡ್ಲೈಟ್ ಕಂಪ್ಲೇಂಟ್ಸ್ ತುಂಬ ಇದೆ. ಇದೇ ಥರ ಕ್ರೆಟಾ ಇರಲಿ, ಯಾವುದನ್ನ ಗಾಡಿ ಹೆಡ್ಲೈಟ್ ಕಂಪ್ಲೇಂಟ್ ಬಂದರೂ ನಮ್ಮ ಹತ್ರ ಬಂದು ನಾವು ಒಳ್ಳೆ ಹೆಡ್ಲೈಟು ಸಜೆಷನ್ ಕೊಡ್ತೀವಿ. ವೈರ್ ಕೂಡ ನೋಡಿ ಸರ್, ವೈರ್ ಎಷ್ಟು ದಪ್ಪ ಇದೆ. ಇಲ್ಲ 8mm ಈ ತರ 4mm 8mm ವೈಟ್ ಯೂಸ್ ಮಾಡಿ ಬೀಳುತ್ತಾ ಇದು ಸಕ್ಕದಾಗಿ ಬರುತ್ತೆ ನಿಮ್ಗೆ. ಅದುಮ್ FBL ಬ್ರ್ಯಾಂಡ್ ಅಂತ ಇದು ಅದುಮ್ದೇ ಬರೋದು. ವಿತ್ ಫಿಟ್ಟಿಂಗ್ ಮಾಡ್ತಾ ಇದೀವಿ ಗಾಡಿಗೆ ನಾವು. ಎಷ್ಟು 2 ಲೈಟ್ ಹಾಕ್ತೀರಾ? 2 ಲೈಟ್ 2 ಕಡೆ ಬರುತ್ತೆ. 2 ಕಡೆ ಸಪ್ರೇಟ್ ಸ್ವಿಚ್ ಮಾಡ್ಬೋದು. ಕಂಪ್ನಿ ಸ್ವಿಚ್ ನಲ್ಲಿ ಕೊಡ್ಬೋದು. ಕೊಡ್ಬೋದು. ಇದೇ ತರ ಇದರಲ್ಲಿ ತುಂಬಾ ಐಟಮ್ ಎಕ್ಸೆಸರೀಸ್ ಫಿಟ್ಟಿಂಗ್ ನಡೀತಾ ಇದೆ. ತಾವು ನೋಡ್ಬೋದು. ಇದು ನೋಡಿ, ಜೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಬಂದು ಏನೇ ಐಟಮ್ ತಗೊಂಡ್ರು ಕೂಡ ನಿಮ್ಗೆ ಈ ಫ್ಲೋರ್ ಮ್ಯಾಟ್ ನ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ನಮ್ಮ ಹತ್ರ ಕೊಟೇಶನ್ ಕೇಳ್ತೀರಾ, ನಾವು ಇಷ್ಟು ಕಸ್ಟಮರ್ ಗೆ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ವಾಟ್ಸ್ಆಪ್ ನಲ್ಲಿ ಅಪ್ಡೇಟ್ ಮಾಡಿ ಎಲ್ಲ ಕೊಡ್ತೀವಿ. ನಿಮ್ಗೆ ಬರಕ್ ಟೈಮ್ ನಲ್ಲಿ ಹುಡುಗರು ಏನ್ ಮಾಡ್ತಾರೆ, ಗಾಡಿ ಹಿಡಿಸ್ಕೊಳ್ತಾರೆ, ಬನ್ನಿ ನಮ್ಮ ಹತ್ರ ರೇಟ್ ರಿಸಮ್. ಬಟ್ ನಿಮ್ಗೆ ಐಟಮ್ ಏನ್ ಕೊಡ್ತಾರ ಅದು ನಿಮ್ಗೆ ಗೊತ್ತಾಗಲ್ಲ. ಯಾವ್ದೋ ಒಂದು ಇವಾಗ ನಾವು 5,500 ಸಲ ಸಿಟ್ ಕವರ್ ಅಂತ ಹೇಳಿರ್ತೀವಿ. ನಿಮ್ಗೆ 3,500 ಸಲ 4 ಸಲ ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ. ಒಂದಲ್ಲಿ ಬಿಟ್ಬಿಟ್ಟು ನೆಕ್ಸ್ಟ್ ನಲ್ಲಿ ಇನ್ನೊಂದ್ ಹತ್ರ ನಿಮ್ ಹತ್ರ ತಗೊಂಡ್ ಬಿಡ್ತಾರೆ. ಅದು ನಿಮ್ಗೆ ಗೊತ್ತಾಗಲ್ಲ. ನೀವು ಇಲ್ಲಿ ಬರ್ಬೇಕಾದ್ರೆ ಮೈಂಡ್ ಸೆಟ್ ಕರೆಕ್ಟ್ ಆಗಿ ಮಾಡ್ಕೊಂಡು, ಈ ರೋಡ್ ನಲ್ಲಿ ಹುಡುಗರು ಬನ್ನಿ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಹೋಗಕ್ ಹೋಗ್ಬಿಡಿ. ರೇಟ್ ಕೊಡ್ತೀನಿ ಅಂತ ಹೇಳ್ತಾರೆ, ಹೋಗಕ್ ಬಿಡಿ. ನಿಮ್ಮ ಹತ್ರ ಬನ್ನಿ. ನಮ್ಮ ಹತ್ರ ನಿಮ್ಗೆ ಇಷ್ಟ ಆಗಿಲ್ಲ ರೇಟ್, ನಮ್ ಬೇವರ್ ನಿಮ್ಗೆ ಇಷ್ಟ ಆಗಿಲ್ಲ, ಏನ್ ಮಾತಾಡಿದ್ ಇಷ್ಟ ಆಗಿಲ್ಲ, ನಮ್ಮ ಹತ್ರ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೀವು ಬೇರೆ ಕಡೆ ಹೋಗ್ಬಿಡಿ. ಸೊ ಗೊತ್ತಾಯ್ತಲ್ವಾ ಸರ್ ಹೇಳಿದ್ದು ಅಂತ ಏನಿಲ್ಲ. ಸೊ ಜೆ ಫಾಸ್ಟ್ ಟ್ರ್ಯಾಕ್ ಏನ್ ಬೋರ್ಡ್ ಕಾಣ್ತಾ ಇದೆಯೋ ಮೇಲ್ಗಡೆ, ಸೊ ಈ ಸ್ಟೋರ್ ಹತ್ರ ಡೈರೆಕ್ಟ್ ಬನ್ನಿ. ಇಲ್ಲಿ ಬರೋ ಗ್ಯಾಪ್ ಅಲ್ಲಿ ಅಲ್ಲಿಂದನೂ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ನಿಮ್ ಕಾರ್ಗೆ ಅಟ್ಯಾಕ್ ಆಗ್ತಾರೆ. ಅಲ್ಲೆಲ್ಲೂ ಹೋಗಕ್ ಹೋಗ್ಬಿಡಿ. ಡೈರೆಕ್ಟ್ ಆಗಿ ಬೋರ್ಡ್ ನೋಡಿ. ಸೊ ಮೇನ್ ರೋಡ್, ಈ JC ರೋಡ್ ಅಲ್ಲಿ ಈ ತರ ಒಂದು ಸ್ಟ್ಯಾಂಡರ್ಡ್ ಬೋರ್ಡ್ ಇರ್ತಕ್ಕಂಥದ್ದು ಇದೊಂದೇ ಸ್ಟೋರೇಜ್ ಜೆ ಫಾಸ್ಟ್ ಟ್ರ್ಯಾಕ್ ಅಂತೇಳಿ. ಇಲ್ಲಿಗೆ ಬಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಇವರೇ ಕೊಟೇಶನ್ ಕೊಡ್ತಾರೆ, ಏನೇನು ಐಟಮ್ ಅಂತೇಳಿ ಐಟಮ್ ಕೂಡ ತೋರಿಸ್ತಾರೆ. ಸೊ ಯಾರಿಗೂ ಕೂಡ ಕರೆದ್ರು ಅಂತೇಳಿ ಹೋಗಿ ಮೋಸ ಹೋಗ್ಬೇಡಿ. ಎಲ್ಲ ಕನ್ಫರ್ಮ್ ಆದ್ಮೇಲೆ ಗಾಡಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಮುಂಚೆ ಏನ್ ಕೆಲಸ ಏನು ಸ್ಟಾರ್ಟ್ ಮಾಡಲ್ಲ. ಹೇಳ್ತೀರಾ ಆಮೇಲೆ 100% ಹೇಳಿದ್ಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ.